ಸದಾಹಂ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಶಂಕರ ಪ್ರದಾಯಕಃ ಸುರೇಶ್ವರೋ ನಿರ್ವಿಘ್ನಾತು ಜ್ಞಾನಸಿದ್ಧಿದಂ. ಮೂರನೇ ಅಧ್ಯಾಯದ 4ನೇ ಶ್ಲೋಕದ ಪೀಠಿಕೆ ಆಗಿತ್ತು ಅಲ್ವಾ? 4ನೇ ಶ್ಲೋಕ ಆರಂಭ ಆಗಬೇಕು. ಪ್ರಶ್ನೆ ಏನು, ಈ ವಾಕ್ಯಾರ್ಥ ಜ್ಞಾನಕ್ಕಾಗಿ ಸನ್ಯಾಸ ಮಾಡ್ತಾನಲ್ಲ, ಅವನು ಸ್ವಇಚ್ಛೆಯಿಂದ ಮಾಡ್ತಾನೋ ಶಾಸ್ತ್ರದ ಒಂದು ಆಧಾರದಿಂದ ಮಾಡ್ತಾನ ಅಂತ ಪ್ರಶ್ನೆ. ಅದಕ್ಕೆ ಯಾವ್ದಾದ್ರೆ ಏನು, ಸ್ವಇಚ್ಛೆಯಿಂದ ಮಾಡಿ ಶಾಸ್ತ್ರ ಆಧಾರದಿಂದ ಮಾಡಿ ಏನು ಅಂತ. ಹಂಗಲ್ಲ, ಸ್ವಇಚ್ಛೆಯಿಂದ ಮಾಡಿದ್ರೆ ಅವನು ಆಗ ಪ್ರತಿಭೆ ಬಿಡ್ತಾನೆ. ಶಾಸ್ತ್ರದ ಇದರಿಂದ ಮಾಡಿದ್ದಾದ್ರೆ ಆರೋಪಿತತ್ವ ಬರಲ್ಲ. ಇದು ಪುನಃ ಯದಿಚ್ಛಾದ ಬರೋದು ಕಷ್ಟಿ ದೋಷ ಅಂದ್ರು. ಹಾಗೆ ಶಾಸ್ತ್ರ ದೃಷ್ಟಿಯಿಂದ ಮಾಡಿದ್ರೆ ಆರೋಪಿತನಾಗ್ತಾನೆ. ಸ್ವಇಚ್ಛೆಯಿಂದ ಮಾಡಿದ್ರೆ ಯಾವ ದೋಷವೂ ಇಲ್ಲ. ಯಾಕೆಂದ್ರೆ ಒಂದಷ್ಟು ಮಾಡ್ತಾನೆ, ಒಂದಷ್ಟು ಕರ್ಮಾದಿಗಳು ಮಾಡ್ತಾನೆ. ಸ್ವಇಚ್ಛೆಯಿಂದ ಮಾಡೋನು ಪೂರ್ತಿ ಇದನ್ನ ಮಾಡಲ್ಲ, ಸನ್ಯಾಸ ಮಾಡಲ್ಲ. ವಾಕ್ಯಾರ್ಥ ವಿಚಾರ ಮಾಡ್ತಾನೆ, ಬೇಜಾರಾದಾಗ ಆಗದೆ ಇದ್ದಾಗ ನಿತ್ಯ ಕರ್ಮಾದಿಗಳು ಮಾಡ್ತಾನೆ. ಶಾಸ್ತ್ರೋಕ್ತ ರೀತಿಯಿಂದ ಮಾಡಿದ್ದಾಗಿ ಆತ್ಮಜ್ಞಾನ ಮಾಡ್ಕೊಳ್ಳದೆ ದೇಹ ಬಿಟ್ಟ ಅಂದ್ರೆ ಆರೂಢಪತಿತ ಅನ್ಸ್ಕೊಳ್ತಾನೆ. ಇಲ್ಲಿ ಹತ್ತಕ್ಕೆ ಹೋದ, ಹತ್ತಕ್ಕಾಗಲಿಲ್ಲ, ಈಗ ಕರ್ಮನ ಬಿಟ್ಟ, ಇತೋ ಭ್ರಷ್ಟ ಒಂದತ್ತೆ ಅವನಿಗೆ ಅಂತ. ಯಾಕೆಂದ್ರೆ ಇಲ್ಲ, ವಿಧಿ ಪರಿಪಾಪಿತ, ವಿಧಿಯಿಂದ ಬಂದಿದ್ದೇ ಹೊರತು ಅವನೇ ಮಾಡಿದ್ದಲ್ಲ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಒಟ್ಟು ಈ ವಾಕ್ಯಾರ್ಥ ಜ್ಞಾನ ಮಾಡ್ಕೊಳ್ಬೇಕಾದ್ರೆ ಮುಂಚಿತವಾಗಿ ಒಂದು ಕೆಲವು ಯೋಗ್ಯತೆ ಬೇಕು ಅವನಿಗೆ. ಯಾವ ಯೋಗ್ಯತೆ ಇರಬೇಕೋ ಅಂತ. ಈ ಯೋಗ್ಯತೆ ಇದೆಯಲ್ಲ, ಈ ಯೋಗ್ಯತೆ ಯಾವಾಗ್ಲೂ ಇರ್ಬೇಕಾದ ಯೋಗ್ಯತೆ. ಕೆಲವೆಲ್ಲ ಇದೆಯಲ್ಲ, ಇವಾಗ ಒಂದು ಕರ್ಮಕ್ಕೆ ಮಡಿಬೇಕು ಅಂದ್ರೆ ಅಷ್ಟೊತ್ತು ಮಡಿ ಇದೆ ಆಯ್ತು, ಆಮೇಲೆ ಎಲ್ಲ ಮುಟ್ಟಿಸ್ಕೊಂಡ್ರೆ ಪರವಾಗಿಲ್ಲ ಏನೋ ಒಂದು. ಹಾಗೆ ಕೆಲವು ನಿಯಮಕ್ಕೆ ಇಷ್ಟೊತ್ತು ಮೌನ ಇರೋದು, ಅಷ್ಟೊತ್ತು ಮೌನ ಇದ್ದು ಆಮೇಲೆ ಮಾಡಿದ್ರು ಪರವಾಗಿಲ್ಲ. ಅದು ಈ ಶಬ್ದವಾದಿ ಗುಣಗಳನ್ನು ಹೇಳ್ತಾರಲ್ಲ, ಇದು ತತ್ವಜ್ಞಾನ ಆಗೋವರೆಗೂ ಇರ್ಬೇಕು, ತತ್ವಜ್ಞಾನ ಆದ್ರೆ ಸಹಜವಾಗಿರ್ತಾರೆ, ಆಮೇಲೆ ಅದು ಹೋಗಲ್ಲ. ಅದಿಲ್ಲದೆ ಆಗೋದೇ ಇಲ್ಲ ಅಂತಾರೆ. ಅದಕ್ಕೋಸ್ಕರ ಹೇಳ್ತಿದ್ದಾರೆ, ಶಮಾಧಿ ಸಾಧನ ಪಶ್ಯೇದ್ ಆತ್ಮನ್ಯಾತ್ಮಾನಮಂಜಸ. ಅನ್ವಯ ವ್ಯತಿರೇಕಾಭ್ಯಾಂ ತ್ಯಕ್ತ್ವಾ ಯುಷ್ಮದಶೇಷತಃ ಸ್ಮೃತಸ್ಥೆ ಪರಿತ್ಯಕ್ತೆ ಪೂರ್ವೋಕ್ತೈರ್ಹೇತುಭಿಃ ಶ್ರುತಿಃ. ಈಕ್ಷಾಪನ್ನಸ್ಯ ಕೋಸ್ಮೀತಿ ತತ್ವಮಿತ್ಯಾಹ ಸೌಹೃದಾ. ಸಿಕ್ಕಿಲ್ವಾ? ಎಲ್ಲ ಇಲ್ಲ, ಇದು 3ನೇ ಅಧ್ಯಾಯ 3ನೇ ಶ್ಲೋಕ ಇಲ್ಲ, ಅಲ್ಲಿ ಸಮಾಜ ಸಾಧನ ಸಮಾಧಿ ಸಾಧನ ಇದೆ. ಅಲ್ಲಿ ಓದ್ತಿದ್ಯಾ? ಸಮಾಧಿ ಸಾಧನ ಸಮಾಜ ಸಾಧನ ಹೇಗೆ ರೂಪ? ಸಮಾಜ ಹೇಗೆ? ಸಮಾಧೀನಿ ಸಾಧನಾನಿ ಯಸ್ಯ ಸಹ ಸಮಾಧಿ ಸಾಧನ. ಶಮಃ ಆದಿ ಯಶಾಂತಾನಿ ಸಮಾಧೀನಿ ಸಾಧನಾನಿ ಯಸ್ಯ. ಸಮಾಧಿ ಸಾಧನ ಪಶ್ಯೇತ್ ಆತ್ಮನಿ ಆತ್ಮಾನಂ ಅಂಜಸಾ ಅನ್ವಯ ವ್ಯತಿರೇಕಾಭ್ಯಾಂ ತ್ಯಕ್ವಾ ಯುಷ್ಮತ್ ಯುಷ್ಮತ್ ಅಶೇಷತಃ ಯುಷ್ಮದರ್ಥೆ ಪರಿತ್ಯಕ್ತೆ ಪೂರ್ವೋಕ್ತೈಃ ಹೇತುಭಿಃ ಸ್ಮೃತಿಃ ವೀಕ್ಷಾಪನ್ನಸ್ಯ ಕಃ ಅಸ್ಮಿ ಇತಿ ತತ್ ತ್ವಂ ಇತಿ ಆಹ ಸೌಹೃದಾತ್. ಅಲ್ಲ, ಯುಷ್ಮತ್ ಅಶೇಷ ಇಲ್ಲಿ ಯುಷ್ಮತ್ ಅರ್ಥ ಯಾಕೆ ಮಾಡಲ್ಲ? ಯುಷ್ಮತ್ ಅಶೇಷಿತ ಮಾಡ, ಯುಷ್ಮತ್ ಅರ್ಥ ಮಾಡೋ. ಇಲ್ಲಿ ಯುಷ್ಮತ್ ಒಂದು ಮಾಡ್ಬೇಕು, ಅದು ಯುಷ್ಮತ್ ಬೇರೆ ಬೇರೆ. ಏನ್ ಮಾಡ್ತೀಯಪ್ಪ? ನಾವು ಯುಷ್ಮದ ಶೈಲ ಒಂದು ಮಾಡಿ, ಯುಷ್ಮದ ಸೇವ ಅದೇ ಪದವನ್ನು ಒಂದಾಗಿ ಬಿಡಿಸೋದು, ಒಂದಾಗ ಬಿಡಿಸೋದ?
ಫಸ್ಟು ಆತ್ಮನಿ ಅಂದ್ರೆ ತನ್ನ ಅಂತಃಕರಣದಲ್ಲಿ ಆತ್ಮನನ್ನ ಪ್ರತ್ಯಕ್ಷ ಚೈತನ್ಯ ರೂಪನಾದಂತಹ ಪರಮಾತ್ಮನನ್ನ ಸಮಾಧಿ ಸಾಧನ ಸಂಪಶ್ಯದಿಂದ ಶಮವೇ ಮುಂತಾದ ಸಾಧನವುಳ್ಳವರಾಗಿ ಕಾಣಬೇಕಂತೆ. ಸಮಾಧಿ ಸಾಧನವು ನಮ್ಮಲ್ಲಿ ಅಳವಟ್ಟಿಲ್ಲ ಅಂದ್ರೆ ನಮ್ಗೆ ನೋಡಕ್ ಆಗೋದೇ ಇಲ್ಲ. ಸಮಾಧಿ ಸಾಧನೆ ಶಮ ಅಂದ್ರೆ ಸಮಾಧಿ ಷಟ್ಕ ಅಂತಾರಲ್ಲ, ಅದ್ರಲ್ಲಿ ಸಾಧನ ದೃಷ್ಟಿಯಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಮುತ್ರಾರ್ಥ ಫಲಭೋಗ ವಿರಾಗ, ಶಮದಮಾಧಿ ಸಾಧನ ಸಂಪದ ಮುಮುಕ್ಷುತ್ವಂಚ, ಆ 4ಕ್ಕೂ ಉಪಲಕ್ಷಣ ಸಮಾಧಿ ಸಾಧನ ಅನ್ನೋದು. ಬರೀ ಸಮಾಧಿ ಷಟ್ಕ ಅಷ್ಟೇ ಅಲ್ಲ, ನಿತ್ಯಾನಿತ್ಯ ವಿವೇಕ, ಇಹ ಮುತ್ರಾರ್ಥ ಫಲಭೋಗ ವಿರಾಗ ಅದು ಇರಬೇಕು, ಮುಮುಕ್ಷುತ್ವ ಇರಬೇಕು, ಸಮಾಧಿ ಸಾಧನವೂ ಇರಬೇಕು. ಅಷ್ಟರಿಂದ ಕೂಡ್ಕೊಂಡವನಾಗಿ ಅಷ್ಟೇ ಅಲ್ಲ, ಈ ಸಾಧನಗಳು ಯಾವಾಗಲೂ ಇರಬೇಕು. ಯಾವುದೋ ಪಾಠ ಟೈಮಲ್ಲೋ ಅಥವಾ ಧ್ಯಾನ ಕೂತಾಗ್ಲೋ ಇದ್ರೆ ಆಗ್ಲಿಲ್ಲ. ಧ್ಯಾನ ಕೂತಾಗಿರ್ಲೇಬೇಕು ನಿಜ. ಅದು ಯಾವಾಗಲೂ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೇನೆ ಅಂತಃಕರಣ ತಿಳಿಯಾಗೋದು. ಅಂತಃಕರಣ ಎಷ್ಟೆಷ್ಟು ಮಟ್ಟಿಗೆ ತಿಳಿಯಾಗತ್ತೋ ಅಷ್ಟರ ಮಟ್ಟಿಗೆ ತತ್ವಜ್ಞಾನವಾಗತ್ತೆ. ಅಂತಃಕರಣ ತಿಳಿಯಾಗೋದು ಸಮಾಧಿ ಸಾಧನದಿಂದಲೇ. ಸಮಾಧಿ ಸಾಧನ ಮಾಡಕ್ಕಾಗಲ್ಲ ಅಂದ್ರೆ ಕರ್ಮಯೋಗ ಮಾಡ್ಬೇಕಾಗತ್ತೆ. ಹಾಗೆ ಆರುಕ್ಷೋ ಮುನೇರ್ಯೋಗಂ ಕರ್ಮ ಕಾರಣ ಮುಚ್ಚಿದೆ, ಯೋಗಾವೃತ ಶಮಃ ಕಾರಣ ಮುಚ್ಚಿದೆ. ಯೋಗಾರೂಢನಾದನ ಶಮಃ ಕಾರಣ, ಯೋಗಾರೂಢನ ಆಗೋದಕ್ಕೆ ಕರ್ಮ ಕಾರಣ. ಹಾಗೆ ಸಮಾಧಿ ಷಟ್ಕ ಏನಿದೆ ಆ ಸಾಧನೆಯಿಂದ ಕೂಡಿಕೊಂಡವನಾಗಿಯೇ ತನ್ನಲ್ಲಿಯೇ ತನ್ನನ್ನ ಕಂಡುಕೊಳ್ಳಬೇಕು. ಅಲ್ಲ ಆಶ್ಚರ್ಯ ಅಂದ್ರೆ ತನ್ನನ್ನು ತಾನು ಕಂಡುಕೊಳ್ಬೇಕು. ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದಾರೆ, ಇಷ್ಟೆಲ್ಲ ಇರಬೇಕು ಅಂತ. ಯಾಕೆ ಈ ರಿಸ್ಟ್ರಿಕ್ಷನ್? ನಿನಗೆ ನಿನ್ ಬಗ್ಗೆ ನನ್ನ ಮನೆ ನಾನು ಹೋಗೋದಕ್ಕೆ ನೀನು ಇಷ್ಟು ದುಡ್ಡು ಕೊಟ್ಟು ಹೋಗ್ಬೇಕು, ಇಷ್ಟು ಕೆಲಸ ಮಾಡಿ ಹೋಗ್ಬೇಕು, ಇಷ್ಟು ನನಗೆ ಇದು ಮಾಡಿ ಹೋಗ್ಬೇಕು ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ನನ್ನ ಮನೆ ಹೋಗಿ ನೀನೇ ಕೇಳಕ್ಕ. ಹಾಗೆ ತಾನಾಗೋದಕ್ಕೆ ಸಮಾಧಿ ಸಂಪನ್ನ ಆಗ್ಬೇಕಂತೆ. ತಾನಾಗಿದ್ದವನು ಯಾವಾಗೂ ತಾನಾಗದೆ ಹೋಗಕ್ಕಾಗಲ್ಲ, ಆಗದೇ ಇಲ್ಲ. ಅದು ಗುರುತಿಸ್ಕೊಳ್ಳೋಕೆ ಅದು ಬೇಕು ಅಂತ ಇದ್ದಾರೆ. ಗುರುತಿಸ್ಕೊಳ್ದೇ ಇರೋದು ಏನಿದೆ ಅದೇ ಅಜ್ಞಾನ. ಆ ಅಜ್ಞಾನದಿಂದಲೇ ಸಂಸಾರ ಅನರ್ಥ. ಅಜ್ಞಾನದಿಂದ ಸಂಸಾರ ಅನರ್ಥ, ನಿಮಿತ್ತ ಮಿತಿಕ. ಅದು ಸಂಸಾರ ಅನರ್ಥ ಇದೆಯೋದು ವಿದ್ಯೆಯೇ, ಅದು ಅಜ್ಞಾನವೇ. ನಿಜವಾಗಿ ಸಂಸಾರ ಅನರ್ಥ ಇಲ್ಲ. ಅದು ಏನ್ ಮಾಡಿದ್ರು ತರ್ಕದಿಂದ ಹೂನತ್ತಲ್ಲ, ಅನುಭವದಿಂದ ಏನ್ ಮಾಡಿದ್ರು ತಗೊಳ್ಳೋದೇ ಇಲ್ಲ. ಅನುಭವ ಅದು ಯಾಕಂದ್ರೆ ಪಕ್ವವಾಗಿಲ್ಲ ಅಂತ ಕಾರಣ. ಅದಕ್ಕೆ ಅವ್ರು ಹೇಳಿದ್ರು ವಿದ್ಯಾತ್ಮ ಶಾಸ್ತ್ರದಲ್ಲಿ ಸಮಾಧಿ ಸಾಧನೆ ಭಾರಿ ಬೆಲೆ, ಭಾರಿ ಸ್ಥಾನ. ಮೈನ ಹೇಳಿದ್ರು ಆ ಸಾಧನವನ್ನೇ ಜಾಸ್ತಿಯಾಗಿ, ಬಾಕಿ ಸಾಧನೆ ಜಾಸ್ತಿ ಹೇಳಿದ್ರು ಅವರು. ಇದು ಯೂನಿವರ್ಸಲ್ ಹೌದು. ಸಮಾಧಿ ಸಾಧನ ಇದೆಯಲ್ಲ, ಇದು ವೇದಾಧ್ಯಯನ ಕೆಲವೇ ಜನಕ್ಕೆ, ಅಗ್ನಿಹೋತ್ರಾದಿಗಳು ಕೆಲವೇ ಜನಕ್ಕೆ. ಶ್ರಮದ ಮಾಡಿ ಸಾಧನ ಮಾತ್ರ ಎಲ್ಲರಿಗೂ. ಎಲ್ಲರೂ ಇಟ್ಕೊಳ್ಳೇಬೇಕಾಗಿರೋದು, ಎಲ್ರಿಗೂ ಆಗುವಂಥದ್ದು. ಪ್ರಯತ್ನ ಪಟ್ಟವುಗಳ ಕೈಗೂಡುತ್ತೆ. ಅದು ಯಾವುದು ಸಾರ್ವತ್ರಿಕ ಸಾಧನವೋ ಅಂಥ ಸಾಧನ ಹೇಳಿದ್ರೇನೇ ಅದಕ್ಕೆ ಬೆಲೆ ಬರುತ್ತೆ ಸಾಧನೆಗೆ. ಯಾವುದು ವೈಯಕ್ತಿಕ ಸಾಧನವೋ ಅದಕ್ಕೆ ಹೆಚ್ಚಿಗೆ ಬೆಲೆ ಇಲ್ಲ, ಯಾರನ್ನ ಮಾಡ್ಕೊಂಡು ಬೆಳಗ್ಗೆ ಅಂತ. ಹೀಗೆ ಶಮದಮಾದಿ ಸಾಧನ ಸಂಪನ್ನನಾದವನಾಗಿಯೇ ತನ್ನಲ್ಲಿಯೇ ತನ್ನನ್ನು ಅಂಜಸಾನೇನ ನೇರಾಗಿ ಸಾಕ್ಷಾತ್ತಾಗಿ ಯಥಾವತ್ತಾಗಿ ಕರತಲನ್ಯಸ್ತ ಆಮಲ ಕವಚ, ಅಂಗೈ ಮೇಲಿಟ್ಟ ನೆಲ್ಲಿಕಾಯಿಯಂತೆಯೇ ನೇರ ಗೊತ್ತಾಗ್ತಾ ಇದೆ, ಸ್ಪಷ್ಟ ಗೊತ್ತಾಗ್ತಾ ಇದೆ. ಸ್ಪಷ್ಟವಾಗಿ ಅಧ್ಯಾತ್ಮವಾಗಿ ನೇರಾಗಿ ಸಾಕ್ಷಾತ್ತಾಗಿ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ತಾರೆ. ಹೇಗೆ ಮುಂಚೆ ಅದಕ್ಕೆ ಮುಂಚೆ ಏನ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಅನ್ವಯ ವ್ಯತಿರೇಕ ಒಂದು ತರ್ಕಾದ ಯುಕ್ತಿಯಿಂದ ಅರ್ಥ ಐತೆ. ತರ್ಕ ಅಂದ್ರೆ ಅನ್ವಯ ವ್ಯತಿರೇಕ ಯುಕ್ತಿಯಿಂದ ಸಂಪೂರ್ಣವಾಗಿ ಅಶೇಷತಃ ಸಂಪೂರ್ಣವಾಗಿ ಯುಷ್ಮತ ತ್ಯಕ್ತ, ಯುಷ್ಮದ ಅರ್ಥ ಅಂತ ನೀನು ಅನ್ಸ್ಕೊಂಡದ್ದಲ್ಲಿ ಎಲ್ಲವನ್ನು ಬಿಟ್ಟು ಹೋಗ್ಬೇಕಂತೆ. ಯಾವ್ಯಾವ್ದು ಅರಿವಿಗೆ ಗೋಚರವೋ ಅದೆಲ್ಲ ನೀನು ಅನ್ಸ್ಕೊಳ್ಳೋಕೆ ಯೋಗ್ಯವಾಗಿದೆ, ತಕ್ಕದ್ದಾಗಿದೆ. ನೀನು ಅಂತಾದ್ರು ಹೇಳು, ಅವನು ಅಂತಾದ್ರು ಹೇಳು, ಅದು ಅಂತಾದ್ರು ಹೇಳು, ಯಾವ್ದು ಹೇಳು. ನಾನಂತೂ ಅಲ್ಲ, ನಾನಲ್ಲ ಅನ್ನೋದೇ ನೀನು ಅನ್ಸ್ಕೊಟ್ಟಿದೆ ಅಂತ ಯುಷ್ಮದ ಅರ್ಥ ಅಂತ. ಅರಿವಿಗೆ ಯಾವುದು ಒಮ್ಮೆ ಯಾರಿಗಾದ್ರೂ ಎಲ್ಲಾದ್ರೂ ಹೇಗಾದ್ರೂ ಅರಿವಿಗೆ ಗೋಚರವಾಯ್ತು ಅಂತಂದ್ರೆ ಅದು ನೀನಾಗ್ಬಿಡತ್ತೆ, ನಾನಾಗೋದೇ ಇಲ್ಲ. ಇಲ್ಲಿ ಎಲ್ಲಿವರೆಗೂ ನೀನಾಗತ್ತೆ ಅಂದ್ರೆ ಬುದ್ಧಿ ಪ್ರಾಣದವರೆಗೂ ನೀನಾಗುತ್ತೆ. ಈ ಅಹಂಕಾರ ನೀನಾಗೋದೇ ಕಷ್ಟ ಆಗಿದೆ. ಅಹಂಕಾರ ನೀನು, ಅಹಂಕಾರ ನಾನು. ಆ ಶಬ್ದವೇ ಹೇಳುತ್ತೆ, ಅಹಂ ಕರೋತಿ ಅಹಂಕಾರ.
ಅಹಂ ಕರಣಂ ಅಹಂಕೃತಿ ಅಹಂಕಾರ ಅಹಂಕೃತಿ ಚಿನ್ನು ಅಹಂಕರಣಂ ನಿಟ್ಟು ಅಹಂಕಾರ ಘೈ ನಾನು ಮಾಡ್ಕೊಳ್ಳೋದು. ನಾನು ಮಾಡ್ಕೊಳ್ಳೋದು ನೀನು ಹಿಂಗ್ ಮಾಡ್ತೀರಾ, ನೀನು ಅಂತ ಇದೆ ಅಂತೀರಾ ಅಹಂಕಾರವನ್ನು ನೀವು. ಅಹಂಕಾರಸ್ಯ ಪ್ರಪಲಭ್ಯಮಾನತ್ವಾದಂತ ಅಹಂಕಾರ ತೋರ್ಬರುತ್ತೆ ಗೊತ್ತಾಗತ್ತೆ ಅಂತೀರ. ಭಗವಂತು ಮಹಾಭೂತಾನ್ಯ ಅಹಂಕಾರ ಅಂತಿದೆ, ಅಹಂಕಾರವನ್ನು ಕ್ಷೇತ್ರ ಅಂತ ಹೇಳಿದಾನೆ. ಅಹಂಕಾರವನ್ನು ಯಾವಾಗ ನೀನು ಬಿಟ್ಕೊಂಡೆಯೋ ಎಲ್ಲವನ್ನು ಬಿಟ್ಕೊಂಡಂತೆ. ಅಹಂಕಾರವನ್ನು ಇಟ್ಕೊಂಡು ಏನ್ ಬಿಟ್ರು ಕೂಡ ಏನೋ ತಾತ್ಕಾಲಿಕ ಇದು. ಇನ್ನು ಅಹಂಕಾರ ಇಟ್ಕೊಂಡೇ ಬಿಟ್ಟಿದ್ದೆ ಎಲ್ಲವನ್ನ, ಸಂಧ್ಯಾವನ್ನೇ ಬಿಟ್ಟೆ ಅಂತ. ನಾನು ಯಾರು ಬಿಟ್ಟಿದ್ಯಾರೋ ನಾನು ಇಟ್ಕೊಂಡು ಸಂಧ್ಯಾವನ್ನೇ ಬಿಟ್ಟೆ, ನಾನು ಇಟ್ಕೊಂಡು ಪೂಜೆ ಪುರಸ್ಕಾರ ಬಿಟ್ಟೆ ಅಂದ್ರೆ ಏನು? ನಾನು ಬಿಡೋ ಅಂತಾನೆ. ಪ್ರಾಣ ಬಿಡಬೇಕು, ನಾನು ಬಿಡಕ್ಕಾಗಲ್ಲ. ಹಾಗಾಗಿ ಈ ಅಶೇಷತಃ ಚೂರು ಉಳಿಸಿದ್ದೆ, ಸಂಪೂರ್ಣವಾಗಿ ಯುಷ್ಮತ್ ತ್ಯಕ್ತವಾದ ಯುಷ್ಮದ್ರೆ ಯುಷ್ಮದ್ಭೂತಂ ನೀನು ಅನಿಸ್ಕೊಂಡದ್ದಾಗಿರುವ ಅನಾತ್ಮವನ್ನೆಲ್ಲ ಪೂರ್ಣವಾಗಿ ಬಿಟ್ಟು ಬಿಡೋದಕ್ಕೆ ಅನ್ವಯಿತರೇಕ ತರ್ಕ. ಆಮೇಲೆ ಅನ್ವಯಿತರೇಕ ತರ್ಕ ಇದೆಯಲ್ಲ, ಇದನ್ನು ನಿರಂತರ ಮಾಡ್ತಿರ್ಬೇಕು. ಗೊತ್ತಿದ್ರೆ ಸಾಕಾಗಲ್ಲ. ನಂಗೆ ಗೊತ್ತು ಯಾವ್ದೋ ದೇಹನ್ಯವನವಧಿ ಆಗಲ್ಲ, ಗೊತ್ತಿದ್ದು ಏನಾಯ್ತು, ಇದು ಪಂಡಿತ ಮೂರ್ಖರು ಕೇವಲ ಮೂರ್ಖರು ಅಂತ. ಓದಿ ಮೂರ್ಖರಾಗಿರೋದು ಪಂಡಿತ ಮೂರ್ಖರು, ಓದದೇ ಮೂರ್ಖರಾಗಿರೋದು ಕೇವಲ ಮೂರ್ಖರು. ಸಾಮಾನ್ಯ ಲೋಕದ ಜನರು ಓದದೇ ಮೂರ್ಖರಾಗಿದ್ದಾರೆ, ಇನ್ನು ವೇದಾಂತ ಓದಿ ಮೂರ್ಖರಾಗಿದ್ದಾರೆ. ಗೊತ್ತು ಅವರಿಗೆ ದೇಹನ್ಯವನವಧಿ ನಾನಲ್ಲ ಅಂತ. ಆದ್ರೆ ಲೌಕಿಕರಂತೆಯೇ ಇವರು ಅದೇ ಅಭಿಮಾನ ಪ್ರೇಮ ಇಟ್ಕೊಂಡೇ ವ್ಯವಹಾರ ಮಾಡ್ತಿರ್ತಾರೆ. ಅದೇನ್ ಪ್ರಯೋಜನ ಆಯ್ತು? ಪ್ರವಚನ ಮಾಡೋಕ್ಕೋ ಗ್ರಂಥ ಬರೆಯೋದಕ್ಕೋ ಅಥವಾ ಯಾರು ಇನ್ನೊಬ್ರು ಉಪದೇಶ ಮಾಡೋಕ್ಕೋ ಅಲ್ಲ, ನಾವು ಕಳ್ಕೊಳ್ಳೋದು. ಹಾಗಾಗಿ ಅನ್ವಯ ವ್ಯತಿರೇಕ ಅನ್ನುವಂತಹ ಒಂದು ತರ್ಕ, ಒಂದು ಯುಕ್ತಿ, ಅದು ತೃತೀಯಾದ್ವೇಷನ ಅನ್ವಯ ವ್ಯತಿರೇಕ ಅನ್ನುವಂತಹ ಸಾಧನೆಗಳಿಂದ ಸಂಪೂರ್ಣವಾಗಿ ಅನಾತ್ಮ ಅಂಶವನ್ನೆಲ್ಲ ಬಿಟ್ಟು ಆಮೇಲೆ ಪೂರ್ವೋಕ್ತಿ ಹೇತುಬಿಹಿ ಹಿಂದೆ ಹೇಳಿದಂತಹ ಯುಕ್ತಿಗಳನ್ನ, ಹಿಂದೆ ಹೇಳಿದ ಯುಕ್ತಿ ಏನೇನೋ ದೃಶ್ಯತ್ವಂ, ಪರಿಚ್ಛಿನ್ನತ್ವಂ, ವಿಕ್ರಿಯಾಮಾಣತ್ವಂ, ಅಚೇತನತ್ವಂ, ಇದೆಲ್ಲ ಹಿಂದೆ ಹೇಳಿದಂತಹ ಯುಕ್ತಿಗಳು. ನಾನಲ್ಲ ಅನ್ನಕ್ಕೆ, ದೇಹಾದಿಗಳು ನಾನಲ್ಲ ಅನ್ನಕ್ಕೆ ಆಗಮಾಪಾಯಿ, ದೃಶ್ಯ, ಪರಿಚ್ಛಿನ್ನ, ವಿಕಾರಿ, ಅಚೇತನ, ಹಿಂದೆ ಹೇಳಿದ್ದಾದಂತಹ ಹೇತುಗಳಿಂದ ವಿಶ್ವದರ್ಥೆ ಪರಿತ್ಯಕ್ತಿ. ನೀನು ಅನ್ಸ್ಕೊಂಡದ್ದೆಲ್ಲವನ್ನು ಬಿಟ್ಟ. ಇದು ನಾನಲ್ಲ ಬಿಟ್ಟ. ಆಮೇಲೆ ಬರಿದ ಅಂದ್ರೆ ಎಂಟಿ, ಖಾಲಿಯ ಬಿಟ್ಟ. ಏನ ಬುದ್ಧಿವರೆಗೂ ಬಿಟ್ಟೆ, ಅಹಂಕಾರವನ್ನು ಬಿಟ್ಟೆ, ನಾನಲ್ಲ ಬಿಟ್ಟೆ. ನಾನು ಯಾರು ಹಾಗಾದ್ರೆ? ವೀಕ್ಷಾಪನ್ಯಸ್ಯ ಕೋಸ್ಮೀತಿ ಚಿಂತೆಯಾನಸ್ಯ. ಈ ರೀತಿ ನಾನು ಯಾರು ಹಾಗಾದ್ರೆ? ಇಷ್ಟು ನಾನಲ್ಲ, ಇದು ಯಾವುದು ನಾನಲ್ಲ ಅಂದ್ರೆ ನಾನು ಯಾರಿದ್ದೇನೆ ಅಂತ ಹೇಳಿ ಈ ರೀತಿ ತಡಕಾಡುತ್ತಿರುವಂತವನಿಗೆ, ವೀಕ್ಷಾಪನ್ನ ಅಂದೇನೋ ಕಂಡ್ಕೊಳ್ಳೋಕ್ಕೋಸ್ಕರ ತಡಕಾಡುತ್ತಿರುವ ಆತನಿಗೆ ಶ್ರುತಿ ಹೇಳುತ್ತೆ ತತ್ವಂ ಇದು ಸೌಹೃದಾದಾಹ. ಅದೇ ಯಾವುದನ್ನು ಹುಡ್ಕೋಕ್ ಹೊರಟಿದೆಯೋ ಆ ಹುಡ್ಕಬೇಕು ಅಂತ ಅಂದ್ಕೊಂಡಂತಹ ಜಗತ್ಕಾರಣವಾದ ಸತ್ತೇ ನೀನು ಕಣಪ್ಪ ಅಂತ ಹೇಳಿ ಸೌಹೃದ ಅಂದ್ರೆ ಪ್ರೇಮದಿಂದ, ಆದರದಿಂದ, ಸುಹೃದ್ ಭಾವದಿಂದ ಅತ್ಯಂತ ಆತ್ಮೀಯನಾದ ಗೆಳೆಯನೋ ನಮಗೆ ಹೇಗೆ ಹಿತವನ್ನೇ ಹೇಳ್ತಾನೋ, ಹಿತವಾದದ್ದನ್ನು ತಿಳಿಸ್ಕೊಡ್ತಾನೋ, ಆ ರೀತಿ ಅತ್ಯಂತ ಹಿತೈಷಿಣ ವೇದೇನ ಉತ್ತಮ. ಪರಮಹಿತೈಷಿಯಾದ ವೇದ ನಮಗೆ ಇಷ್ಟೆಲ್ಲ ಅನಾತ್ಮನೆಲ್ಲ ಬಿಟ್ಕೊಂಡ ಮೇಲೆ ಸಂಪೂರ್ಣ ಅನಾತ್ಮ ಬಿಟ್ಕೊಂಡು ನಾನು ಯಾರು ತಡಕಾಡುತ್ತಿರುವ ನನಗೆ ಅದೇ ಕಣೋ ಆ ಜಗತ್ಕಾರಣವಾದ ಸತ್ಯ ನೀನಾಗಿದ್ದೀಯಾ ಎಂಬುದಾಗಿ ಅವಾಗ ಹೇಳುತ್ತೆ. ಅಲ್ಲಿವರೆಗೂ ಶ್ರುತಿ ಬರೋದೇ ಇಲ್ಲಂತೆ. ನೀ ಅನಾತ್ಮವನ್ನು ಬಿಟ್ಕೊಳ್ಳದೆ ಹೋದ್ರೆ ಶ್ರುತಿ ಸತ್ವಮಸಿ ಉಪದೇಶ ಮಾಡಕ್ ಬರಲ್ಲ. ಯಾಕೆ ಗೊತ್ತು? ಅನಾತ್ಮದಲ್ಲಿಯೇ ಮುಳುಗಿದವನಿಗೆ ಉಪದೇಶ ಮಾಡಿದ್ರೆ ತನ್ನನ್ನು ತಪ್ಪು ತಿಳ್ಕೊಳ್ಳೋದು ಅಲ್ದೇನೆಯೇ ನನ್ನನ್ನು ತಪ್ಪು ತಿಳ್ಕೊಳ್ತಾನೆ. ಶ್ರುತಿ ಗೊತ್ತು. ಶ್ರುತಿಯನ್ನು ತಪ್ಪ ತಿಳ್ಕೊಳ್ತಾನೆ, ಆತ್ಮನನ್ನು ತಪ್ಪು ತಿಳ್ಕೊಳ್ತಾನೆ, ಶ್ರುತಿಯನ್ನು ತಪ್ಪು ತಿಳ್ಕೊಳ್ತಾನೆ, ಗುರುಗಳನ್ನು ತಪ್ಪು ತಿಳ್ಕೊಳ್ತಾನೆ, ಯಾವುದನ್ನು ಸೇರಿ ತಿಳ್ಕೊಳ್ಳಲ್ಲ. ಅನಾತ್ಮದಲ್ಲಿ ಮುಳುಗಿದವನಿಗೆ ಬರೀ ತಪ್ಪೇ ಎಲ್ಲ ತೋರೋರು. ಹಾಗಾಗಿ ಶ್ರುತಿವಾಕ್ಯಾರ್ಥ ನಮಗೆ ಗೊತ್ತಾಗ್ಬೇಕಾದ್ರೆ ಅಷ್ಟರ ಮಟ್ಟಿಗೆ
ಹಿಂದೆ ಹೇಳಿದಂತಹ ಯುಕ್ತಿಗಳಿಂದ ವಿಶ್ವದರ್ಥವನ್ನ ಅನಾತ್ಮಾರ್ಥವನ್ನೆಲ್ಲ ಕೈಬಿಟ್ಟವನಾಗಿ ತಾನ್ಯಾರು ತಾನ್ಯಾವಾಗಿರ್ಬೇಕು ಇಂಥವನಾಗಿದ್ದೇನೆ ಎಂಬುದಾಗಿ ತಡಕಾಡುತ್ತಿದ್ದಾನೆ. ಎಷ್ಟು ಬಿಟ್ಟು ತಡಕಾಡ್ತಾ ಇದ್ದಾನೆ ಏನ್ ಗೊತ್ತಾಗಲ್ವಲ್ಲ, ಏನ್ ಅರ್ಥ ಆಗೋದಿಲ್ವಲ್ಲ, ಯಾವ ಗೊತ್ತಾಯ್ತು ಬುದ್ಧಿಯವರಿಗೂ ನಾನಲ್ಲ, ಪ್ರಾಣನೂ ಅಲ್ಲ, ಅಹಂಕಾರವೂ ಅಲ್ಲ ಅಂತ ಹೇಳಿ ನಿದ್ದೆಯಲ್ಲಿದ್ದಾಗ ಎಲ್ಲರೂ ಬಿಟ್ಟು ಬರೆದಾಗಿದ್ದಾನೆ. ಬರೆದಾಗಿದ್ದು ಇದು ಅವನಿಗೆ ಜಿಜ್ಞಾಸೆ ಇದು ಹೋಗಿಲ್ಲ, ಯಾವುದೋ ತಿಳ್ಕೊಬೇಕು ಅನ್ನೋ ಇಚ್ಛೆ ಹೋಗಿಲ್ಲ, ವಿಷಯ ಗೊತ್ತಾಗಿಲ್ಲ, ಗೊತ್ತಾಡ್ತಾ ಇದ್ದಾನೆ ಗೊತ್ತಾಕೋಬೇಕು ಅಂತ. ಆಗ ಶ್ರುತಿ ತತ್ವಂ ತದೇವ ತ್ವಂ ತತ್ವಂ ತತ್ನಾಮ ತಚ್ಚಬ್ದರಿಗೆ ಮುಚ್ಚತೆ ಸತ್ ಸತ್ ಸತ್ಯ ತತ್ ಸತ್ತಾಗುತ್ತೆ ಸತ್ ತಪ್ಪ ತತ್ವ ಹೇಳಿದೆ ಎಂತ ಸಪ್ತಾತ್ಮ ತಗೋದಿಯ ಅಂತ. ತತ್ವಮಸಿ ಆಗ್ಬೇಕಾದ್ರೆ ತದೇವತ್ವಮಸಿ ಆಗ್ಬೇಕಾದ್ರೆ ಸಂಪೂರ್ಣ ಅನಾತ್ಮನ ಬಿಟ್ಟು ಕೇವಲವಾದಂತಹ ರೂಪದಿಂದ ತುಂಬಾ ಪ್ರಾಮಾಣಿಕತೆ ಬೇಕು. ಇದಕ್ಕೆ ಇದನ್ನು ಕಂಡ್ಕೊಳ್ಳೋಕ್ಕೆ ಎಷ್ಟರ ಮಟ್ಟಿನ ನಮಗೆ ಇದು ಕುತೂಹಲ ಇದು ತಹತಹತೆ ಕುತೂಹಲ ಆಗಲ್ಲ. ತಹತಹತೆ ಎಷ್ಟು ಬೇಕು ಅಂತಂದ್ರೆ ಅದು ಇಲ್ಲ ನನ್ಗೆ ಗೊತ್ತಾಗದಿದ್ರೆ ಆಗೋದೇ ಇಲ್ಲ ಅಂತ ಅಷ್ಟರ ಮಟ್ಟಿಗೆ. ಈ ಕೆಲವು ಜನಕ್ಕೆ ಜೀವನದಲ್ಲಿ ಏನೋ ಜುಗುಪ್ಸೆ ಬಂದ್ಬಿಡುತ್ತೆ. ಜುಗುಪ್ಸೆ ಬಂದ್ಬಿಟ್ಟು ಅವ್ರಿಗೆ ಏನು ತೋರ್ಸೋದೇ ಇಲ್ಲ. ಏನ್ ಮಾಡಿದ್ರು ನಂಗೆ ಸುಖ ಇಲ್ಲ, ನನ್ನ ಜೀವನದಲ್ಲಿ ನೆಮ್ಮದಿ ಇಲ್ಲ, ನಾನು ಇರೋಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬರೇ ಇದ್ದಾಗ ರೂಮಲ್ಲಿ ಬಾಗಿಲು ಹಾಕೊಂಡು ಫ್ಯಾನ್ ಹಾಕೊಂಡ್ಬಿಡ್ತಾರೆ. ಎಂಥ ಮನಸ್ಸಿರುತ್ತೆ ಗೊತ್ತಾವಾಗ ಆ ಟೈಮಲ್ಲಿ ಅವರಿಗೆ ಆ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅವ್ರಿಗೆ ಎಷ್ಟು ಮಟ್ಟಿಗೆ ಜೀವನದಲ್ಲಿ ಜುಗುಪ್ಸೆ ತಂದಿರ್ತಾರೆ, ಬೆಂದಿರ್ತಾರೆ, ಬೇಸರ ಆಗಿರ್ತಾರೆ ಅಂದ್ರೆ ಇನ್ನು ಏನು ಅವ್ರಿಗೆ ಇದು ಬಿಟ್ಟು ಬೇರೆ ಇನ್ನೊಂದು ಇಲ್ವೇ ಇಲ್ಲ ಸೊಲ್ಯೂಷನ್ ಅಂದ್ಕೊಂಡ್ಬಿಡ್ತಾರೆ. ಇದೊಂದೇ ಸೊಲ್ಯೂಷನ್ ಅಂತ, ನನ್ನ ಎಲ್ಲಾ ಸಮಸ್ಯೆಗೂ ಎಂದೇ ಅಂತ. ಆದ್ರೆ ಅದು 10 ಸಮಸ್ಯೆ ತಂದು ಕೊಡೋಕೆ ಗೊತ್ತಿಲ್ಲ ಅವರಿಗೆ. ಈ ಜೀವ ನೀನ್ ತಕ್ಕೊಂಡ್ರೆ ಏನಾಗ್ತೀಯಾ, ಎಲ್ಲಿ ಹೋಗ್ತೀಯಾ, ಯಪ್ಪ ಘೋರ ಅದು. ಇನ್ನೊಬ್ಬರನ್ನ ಕೊಂದಷ್ಟೇ ಪಾಪ ಅಂತ ಹೇಳ್ತೆ ಶಾಸ್ತ್ರ. ಬೇರೆಯವ್ರನ್ನ ಕೊಂದ ಎಷ್ಟು ಪಾಪವೋ ನಿನಗೆ ಹಕ್ಕಿಲ್ಲಪ್ಪ, ಸಾಯಿಸಕ್ ಹಕ್ಕಿಲ್ಲಪ್ಪ ದೇಹದ ಮೇಲೆ. ನೀನ್ ತಂದಿದ್ಯಾ, ನೀನು ಕೊಡ್ಕೊಂಬಂದಿದ್ಯಾ, ನಿನ್ ಕರ್ಮಾನುಸಾರ ತಾನೇ ಬಂದಿದೆ, ಕರ್ಮ ಹೋಗೋದ್ರೆ ತಾನೇ ಹೋಗುತ್ತೆ. ಏನ್ ಹಾಕೋತೀನಿ ಅಂತಂದ್ರೆ ಕಷ್ಟ. ಜೀವನವನ್ನ ಸರಿಯಾಗಿ ಹಿಡಿದಿಟ್ಕೊಂಡು ಮಾರ್ಗದಲ್ಲಿ ಹೋಗಿ ಸತ್ತ ಮುಟ್ಟೋದಿಲ್ಲ ಸುಲಭ ಅಲ್ಲ. ಹೀಗೆ ಸೌಹೃದಾತ್ ಇತ್ಯುಕ್ತೆ ಸೋದ್ಭಾವಾತ್, ಅತ್ಯಂತ ಪ್ರೇಮ ಇದೆ. ಆದ್ರೆ ನಮ್ಮ ಕಂಡ್ರೆ ಅದಕ್ಕೆ ಎಷ್ಟು ಪ್ರೇಮ ಇದೆ ಅಂದ್ರೆ, ಯಾಕೆಂದ್ರೆ ಪರಮಾತ್ಮನ ವಾಣಿ, ಪರಮಾತ್ಮನೇ ನಮಗೆ ಕೂತವನು. ಪರಮಾತ್ಮನ ವಾಣಿ ಪರಮಾತ್ಮನಿಗೆ ಪರಮಾತ್ಮ ಪರಿಚಯ ಮಾಡಿಸ್ಕೊಡ್ತಾ ಇದೆ. ಯಾರಿಗಿನ ಪರಿಚಯ ಮಾಡಿಸ್ಕೊಡ್ತಾ ಇದೆ? ಪರಮಾತ್ಮನಿಗೆ. ಪರಮಾತ್ಮನ ನೀ ಪರಮಾತ್ಮ ಕಣೋ, ನಿನ್ನ ನೀ ಮರೆತು ಜಗಕ್ಕೆ ತಂದೆ, ನಿನ್ನ ನೀನ್ ಅರಿತಂದ್ರೆ ಜಗತ್ತಕ್ಕೆಲ್ಲ ತಂದೆ. ನಿನ್ನ ನೀ ಅರಿಯದೆ ಜಗತ್ತಿಗೆ ತಂದೆ, ಜಗತ್ತಿಗೆ ಬಂದೆ. ನಿನ್ನ ನೀನ್ ಅರಿತವನಾದ್ರೆ ನೀನೇ ಜಗತ್ತಿಗೆಲ್ಲ ತಂದೆ. ಒಂದು ತುಂದೆ, ಇನ್ನೊಂದು ತಂದೆ ಆಗ್ಬಿಡ್ತೀಯ. ನಿನ್ನ ನೀನ್ ಅರಿಯದೆ. ಇದಕ್ಕೆ ಅಳುವುದೇತಕ್ಕೆ ಚಿನ್ನ, ಚೀರುವುದೇತಕ್ಕೆ ಸ್ವಾಮಿ ಹಾಳು ಮಾಡಿರೋದು. ಲಾಲಿ ಮುದ್ದಿನ ಕಂದ, ಲಾಲಿ ಗೋವಿಂದ ಅದರ ಹಾಡೋದು. ಲಾಲಿ ಬ್ರಹ್ಮಾಂಡದ ಆನಂದ ದುಃಖಂದ ಆ ಹಾಡಿನಲ್ಲಿ ನಿನ್ನ ನೀ ಮರೆತಿಂದು ಸಂಸಾರಕ್ಕೆ ಬಂದೆ ಅಂತ ಚೆನ್ನಾಗಿ ಹಾಡು. ಈಗ ನಾನು ಯಾವಾಗಿದ್ದೀನಿ, ನಾನಾಗಿದ್ದೀನಿ ಹೇಳಿ ಸಂಪೂರ್ಣ ಅನಾತ್ಮನ ಬಿಟ್ಟು ತನ್ನನ್ನೇ ಹುಡುಕಿಸುವಾತನಿಗೆ ಶ್ರುತಿ ತತ್ವಮಿತ್ಯಾಹ, ಅದೇ ಜಗತ್ ಕಾರಣವಾದ ಬ್ರಹ್ಮೇ ನೀನಾಗಿದ್ಯಾ ಕಣಪ್ಪ ಎಂಬುದಾಗಿ ಶ್ರುತಿ ಸೌಹೃದದಿಂದ ಉಪದೇಶ ಮಾಡ್ತಾ ಇದೆ. ಅತ್ರಾಪಿ ಚೋದಯಂತಿ ಸಾಂಖ್ಯಾಹ, ಅತ್ರಾಪಿ ಚೋದಯಂತಿ ಸಾಂಖ್ಯಾಹ. ಈ ವಿಷಯದಲ್ಲೂ ಕೂಡ ಸಾಂಖ್ಯರು ಕಾಪಿಲ ಸಾಂಖ್ಯರವರು, ಸಾಂಖ್ಯರು ಅಂದ್ರೆ ಸಂಖ್ಯಾತತ್ವ ವಿಚಾರ, ವೇದಾಂತಿಗಳು ಸಾಂಖ್ಯ ಆಗ್ತಾರೆ. ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ, ಅಲ್ಲಿ ಸಾಂಖ್ಯ ಅಂದ್ರೆ ವೇದಾಂತಿಗಳು ಅರ್ಥ.
ಏಕಂ ಸಾಂಖ್ಯಂಚ ಯೋಗಂಚ ಯಪ್ಪಶ್ಚಿತ ಸಪಶ್ಚಿತ. ಅದು ಸಾಂಖ್ಯ ಯೋಗ ಅಂದ್ರೆ ವೈದಿಕವಾದ ಸಾಂಖ್ಯ ಯೋಗವೇ ಹೊರತು ಪಾತಂಜಲ ಯೋಗವೂ ಅಲ್ಲ, ಕಾಪಿಲ ಸಾಂಖ್ಯವೂ ಅಲ್ಲ. ಅದು ಆ ಸಾಂಖ್ಯ ಯೋಗ ಅನ್ನೋ ಪದವನ್ನ ಅವ್ಯತಿರೇಕವಾಗಿ ಕಲಬೆರಕೆಯಾಗಿ ಈ ವೈದಿಕವಾದ ಸಾಂಖ್ಯ ಯೋಗವೂ ಇದೆ, ಅವೈದಿಕವಾದ ಸಾಂಖ್ಯ ಯೋಗವೂ ಇದೆ. ಅವೈದಿಕವಾದ ಸಾಂಖ್ಯ ಯಾವುದು? ಕಾಪಿಲ ಸಾಂಖ್ಯ, ಪಾತಂಜಲ ಯೋಗ, ಎರಡು ಅವೈದಿಕ. ವೈದಿಕ ಸಾಂಖ್ಯ ಯೋಗ ಯಾವುದು? ತತ್ವ ವಿಚಾರ ಮಾಡೋದು ಸಾಂಖ್ಯ. ಯೋಗ ಅನ್ನೋದು ಚಿತ್ತ ಸಮಾಧಾನ ಮಾಡ್ಕೊಳ್ಳೋದು, ಆತ್ಮನಲ್ಲಿಯೇ ಮನಸ್ಸು. ಇಚ್ಛೇದ್ವಾಂಗ್ಮಸಿ ಪ್ರಗಧ್ಯಾತ್ಮ ಯೋಗ. ಅವೈದಿಕ ಸಂಖ್ಯೆ ಪಾತಂಜಲಿ ಮತ್ತೆ ಇನ್ನೊಂದು ಇನ್ನು ಅರವಂಚಕ ಕಾಪಿಲ. ಏನಂದ್ರೆ ಅವೈದಿಕ ಅವೈದಿಕ ವೇದ ಬಾಹ್ಯರಾಗಿರ್ತಕ್ಕಂತಹ ಕಾಪಿಲ ಸಾಂಖ್ಯ. ಕಪಿಲ ಮಹರ್ಷಿ, ಕಪಿಲ ಮಹರ್ಷಿಗಳು ಅಂತ ಮಹರ್ಷಿಗಳು ಅಂತಾರೆ. ಯೋಗಶಾಸ್ತ್ರ ತತ್ವ ಸಮಾಸ ಸಾಂಖ್ಯಕಾರಿಕ. ವ್ಯಾಕರಣ ವ್ಯಾಕರಣ ಅಲ್ಲ, ಪದಾರ್ಥ ವಿವೇಕವನ್ನ ಶಾಸ್ತ್ರ. ವಸ್ತು ಪ್ರಗತಿ ಪುರುಷ ವಿವೇಕ ಮಾಡೋದು. ಪ್ರಧಾನ ಪುರುಷ ಅಂದ್ರೆ ಪ್ರಗತಿ ಪುರುಷ ಅಂತಂದು ಒಂದೇ, ಅದು ವಿವೇಕ ಹೇಳುವಂತ ಶಾಸ್ತ್ರ. ಬಿಸಿದ್ಯಾ? ಇಲ್ಲ, ಬಾ ಬಾ. ಅಚ್ಚಾಪಿ ಇತ್ಯುಕ್ತೆ ಕುತ್ರಾಪಿ ಅನಾತ್ಮವನ್ನೆಲ್ಲ ಬಿಟ್ಕೊಂಡ್ಮೇಲೆ ನಾನ್ಯಾರು ತಡ್ಕಾಡುತ್ತಿರುವ ತಡೆಗೆ ನಿನಗೆ ಬ್ರಹ್ಮವೇ ನೀನಾಗಿದ್ಯಾ, ತತ್ವೇ ನೀನಾಗಿದ್ಯಾ ಅಂತ ಪ್ರತಿ ಸೌಹೃದದಿಂದ ಶ್ರುತಿ ಹೇಳುತ್ತೆ ಅಂತ ಹೇಳ್ತಾರಲ್ಲ, ಈ ವಿಷಯದಲ್ಲಿ ಅಂತ. ಪ್ರಗತಿ ಪುರುಷ ವಿವೇಕ ವಿಷಯದಲ್ಲಿ ರಸ ಸಾಂಖ್ಯರು ಆಕ್ಷೇಪಿಸ್ತಾರೆ. ಏನು? ಶರೀರೇಂದ್ರಿಯ ಮನೋಬುದ್ಧಿಷು ಅನಾತ್ಮಸು ಆತ್ಮೇತಿ ಅಪರ ಇದೆಯಾ? ಆತ್ಮೇತಿ ನಿಸ್ಸಂಧಿ ಬಂಧನಂ ಮಿಥ್ಯಾಜ್ಞಾನಂ ಅಜ್ಞಾನಂ. ಅನಾತ್ಮತಿ ಇಲ್ವಾ? ಹಾ, ಅನಾತ್ಮಸು. ಆಮೇಲೆ ನಿಸ್ಸಂಧಿ ಬಂಧನ ಮಜ್ಜ ಆತ್ಮೇತಿ ಇದೆ, ಇದ್ರಲ್ಲಿಂದ ಬರ್ಕೋಬೇಕಮ್ಮ. ಎಲ್ಲಿ ಬರ್ಕೊಂಡು ಅನಾತ್ಮಸು ಆದ್ಮೇಲೆ ಅನಾತ್ಮಸು ಆತ್ಮೇತಿ ಆತ್ಮ ಎಂದು ಗಟ್ಟಿಯಾಗಿ ಬಿಗಿದುಕೊಂಡಿರುವ ಮಿಥ್ಯಾಜ್ಞಾನ ಇದೆಯಲ್ಲ, ಅದೇ ಅಜ್ಞಾನ ಅಂತೆ. ನೋಡಿ ಇಲ್ಲಿ ನೋಡಿ, ಮಿಥ್ಯಾಜ್ಞಾನವನ್ನೇ ಅಜ್ಞಾನ ಅಂತ ಇದ್ದಾರೆ. ಒಂದ್ ಕಡೆಯಲ್ಲಿ ಅರಿದೇ ಇರೋದು ಅಜ್ಞಾನ, ಮಿಥ್ಯಾಜ್ಞಾನ ಕಾರಣ ಅಂತಾರೆ. ಗಟ್ಟಿಯಾಗಿ ಅನಾತ್ಮವಾಗಿರೋ ದೇಹಾದಿಗಳು ನಾನು ಬೀದಿಕೊಂಡಿರೋದೇ ಅಜ್ಞಾನ ಅಂತ ಎರಡೂ ಒಪ್ಪಿದ್ದಾರೆ ಇವರು. ಎಲ್ಲಾ ಜಾಗಗಳು ಅಜ್ಞಾನ ಅನ್ನುವಾಗ ಮಿಥ್ಯಾಜ್ಞಾನ ಕಾರಣವಾದ ಅಜ್ಞಾನ ಹೇಳ್ತಾರೆ ಅಂತ ಅನ್ಕೋಬೇಕಾಗಿಲ್ಲ. ಮಿಥ್ಯಾಜ್ಞಾನವನ್ನು ಅಜ್ಞಾನ ಅಂತಾರೆ, ಅಜ್ಞಾನವನ್ನು ಮಿಥ್ಯಾಜ್ಞಾನ ಅಂತಾರೆ. ಶರೀರ, ಇಂದ್ರಿಯ, ಮನೋ, ಬುದ್ಧಿ. ನಿಶ್ಚಯ ಮಾಡೋದು ಬುದ್ಧಿ, ಯೋಚನೆ ಮಾಡೋದು ಮನಸ್ಸು, ಆಲೋಚನೆ ಮಾಡೋದು ಇಂದ್ರಿಯ, ಶರೀರ. ಈ ನಾಲ್ಕು ಉಪಾಧಿಗಳಲ್ಲಿ ಎಂಥದ್ದಿದ್ದ ನಾಲ್ಕು ಅನಾತ್ಮವಾಗಿರ್ತಕ್ಕದ್ದು. ಅನಾತ್ಮ ಅಂದ್ರೆ ಅದಕ್ಕೆ ಸ್ವರೂಪವೇ ಇಲ್ಲ ಅಂತ ಒಂದು, ಇನ್ನೊಂದು ತನಗಿಂತ ಬೇರೆ ಅಂತ, ಇನ್ನೊಂದು ತಾನಲ್ಲ ಅಂತ. ತನಗಿಂತ ಬೇರೆ ಬೇರೆ ಅರ್ಥ, ತಾನಲ್ಲ ಅನ್ನೋ ಬೇರೆ ಅರ್ಥ. ಅದು ಸ್ವರೂಪವೇ ಇಲ್ಲ. ಇಲ್ಯೂಷನ್, ಬರೀ ತೋರಿಕೆ. ಸದ್ಯಕ್ಕೆ ತಾನಲ್ಲ ಅಂತ ಇಟ್ಕೊಳ್ಳೋಣ, ನನಗಿಂತ ಬೇರೆ ಆಗಿರೋದು ಅಂತ. ನಾ ಆತ್ಮ ಅನಾತ್ಮ ಅಂತ. ಆತ್ಮ ಅಂಥ ದೇಹೇಂದ್ರಿಯ ಬುದ್ಧಿಗಳಲ್ಲಿ ಸಂಧಿ ಇಲ್ಲದೆ ಇರತಕ್ಕಂಥ ಬಂಧ. ಇವಾಗ ಎರಡು ಕೈ ಎಷ್ಟೇ ಹತ್ತ ಇಟ್ಟರು ಸಂಧಿ ಇದ್ದೇ ಇರುತ್ತೆ. ಈ ಕೈ ಆಗೋದೇ ಇಲ್ಲ. ಆದ್ರೆ ಈ ಇಂಚಿಗೂ ಈ ಇಂಚಿಗೂ ಸಂಧಿ ಇಲ್ಲ. ಇಲ್ಲಿ ಸಂಧಿ ಇಲ್ಲ, ಸಂಧಿ ಇಲ್ಲದೆ ಇರೋ ಬಂಧನ ಇದು. ಎರಡನ್ನು ಕಟ್ಟಿದ್ರು ಬಂಧನ ಆಗುತ್ತೆ, ಅದು ಸಂಧಿ ಇರುವ ಬಂಧನ. ಒಂದಕ್ಕೆ ಇನ್ನೊಂದು ಈ ಭಾಗಕ್ಕೆ ಸಂಧಿ ಇರೋ ಬಂಧನ. ಹಾಗಾಗಿ ಆತ್ಮಾನಾತ್ಮರುಗಳಿಗೆ ಏನು ಒಂದು ಕಲಬೆರಕೆ ಇದೆ. ಎಲ್ಲಿವರೆಗೆ ಆತ್ಮ, ಎಲ್ಲಿ ಮುಂದಕ್ಕೆ ಅನಾತ್ಮ, ಬೈಫಿಕೇಶನ್ ಮಾಡಿ. ಇವಾಗ ಪ್ರಯಾಗಕ್ಕೆ ಹೋದ್ರೆ
ಯಮುನಾ ನದಿ ಗಂಗಾ ನದಿ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕಪ್ಪಾಗಿರೋದು ಯಮುನಾ, ಬೆಳ್ಳಿಗಿರೋದು ಗಂಗಾ ಅಂತ ಮಧ್ಯೆ ಗೆರೆ ಇದ್ದಂಗೆ ಇರುತ್ತೆ. ಕ್ಲೀನ್ ಆಗಿ ಈ ಗಂಗಾ ಯಮುನಾ ನೋಡಿದ್ರ ನೋಡಿದೀನಿ ಟಿವಿ ವಿಡಿಯೋದಲ್ಲಿ. ಬಾ ಯಮ್ಮ ಎಲ್ಲ ಬಿಡಿದಿ ಕಡೆ ನೀವು. ಆದರೆ ಒಂದೇ ಇದೆಯಲ್ಲ, ಕೆಂಪಾದ ಗುಲಾಬಿ ಅಥವಾ ಕೆಂಪಾದ ಗುಲಾಬಿ ದಾಸವಾಳ, ಅದನ್ನ ಒಂದು ಸ್ಫಟಿಕಲಿಂಗ ಪಕ್ಕ ಇಟ್ರೆ ಅದು ಕೆಂಪ ಕಾಣ್ತಲ್ಲ, ಅದು ನಿಸ್ಸಂಧಿ ಬಂಧನ. ಅದೇ ಸ್ಫಟಿಕಲಿಂಗ ಪೂರ್ತಿ ಕೆಂಪಾಗತ್ತಲ್ಲ, ಎಲ್ಲಿಂದ ಎಲ್ಲಿವರೆಗೆ ಕೆಂಪು ಎಲ್ಲಿ ನಮಗೆ ಇಲ್ಲ ಬಿಡ್ಸಕ್ಕಾಗಲ್ಲ, ಗ್ಯಾಪ್ ಇಲ್ಲ. ಅದು ತೆಗೆದು ಬಿಟ್ರೆ ಇರೋದೇ ಇಲ್ಲ. ಆಗ ಇದು ಆತ್ಮಾನಾತ್ಮಗಳಿಗೆ ಒಂದು ಏನ್ ಬಂಧನ ಇದೆ, ಅದೇ ಇದು ಇದೇ ಅದು ಅನ್ನುವಂಥ ಬಂಧನ. ಇದು ನಿಸ್ಸಂಧಿ ಬಂಧನ. ಇದು ಮಿಥ್ಯಾಜ್ಞಾನದಿಂದ ಆಗಿರ್ತಕ್ಕದ್ದು, ಕತ್ತಲಿಕೆಯಿಂದ ಆಗಿರ್ತಕ್ಕಂಥದ್ದು. ದೇಹದ ಮನೋಬುದ್ಧಿಗೂ ಆತ್ಮಕ್ಕೂ ಸಂಬಂಧ ಕತ್ತಲಿಕೆಯಿಂದ ಆಗಿರ್ತಕ್ಕದ್ದು. ಇದನ್ನೇ ಅಜ್ಞಾನ ಅಂತ ಕರೆಯಲಾಗತ್ತೆ ಎಂದ್ರು. ಈ ಮಿಥ್ಯಾಜ್ಞಾನಕ್ಕೆ ಅಜ್ಞಾನ ಅನಿಸಿಕೊಟ್ರು. ಏನಾಯ್ತು, ಶಂಕರಾಚಾರ್ಯಗಳು ಮಿಥ್ಯಾಜ್ಞಾನ ಒಪ್ಪಿದ್ದಾರೆ ಅಂತ ಆಯ್ತು. ನಿಸ್ಸಂಧಿ ಬಂಧನ ಏನಿದೆ ಅಂದ್ರೆ ಅನಾತ್ಮದಲ್ಲಿ ಆತ್ಮ ಇತಿ, ಅದೇ ನಾನಾಗಿದ್ದೇನೆ ಅಂತ. ಅಲ್ಲ, ಆತ್ಮಾನಾತ್ಮಗಳ ವಿವೇಕ ಮಾಡ್ಕೊಂಡ್ಮೇಲೆ ಇದು ಅನಾತ್ಮ ಇದು ಆತ್ಮ ಅಂತ ಅವ್ನಿಗೆ ಗೊತ್ತಾಗಲ್ವಾ? ವಿವೇಕ ಮಾಡ್ಕೊಂಡಿದ್ದಾನೆ, ಜ್ಞಾನ ಪಡ್ಕೊಂಡಿದ್ದಾನೆ. ಜ್ಞಾನಿ ಆದವನಿಗೆ ಆತ್ಮಾನಾತ್ಮದ ವಿವೇಕ ಇರುತ್ತೋ ಇಲ್ವೋ? ಅಲ್ಲ, ಅನಾತ್ಮ ಇರೋದೇ ಇಲ್ಲ, ಆತ್ಮ ಒಬ್ಬನೇ ಅದ್ವೈತ ಅಂತ ಹೇಳ್ತೀರಾ. ಏಕಮೇವ ಅದ್ವಿತೀಯ ಮೇಲೆ ಅನಾತ್ಮ ಎಲ್ಲಿರುತ್ತೆ? ಅಲ್ಲಮ್ಮ, ಎಲ್ಲಾದ್ರೂ ಇರೋದೇ ಇಲ್ಲ, ಆತ್ಮನೊಬ್ಬನೇ ಇರ್ತಕ್ಕ ಆತ್ಮನೇ ಆತ್ಮೀವೇದಂ ಸರ್ವಂ. ನೇಹ ನಾನಾಸ್ತಿ, ನಾನಾ ಇರೋದೇ ಇಲ್ವಲ್ಲ ಅಂತಿರಲ್ಲ. ಆತ್ಮೀಕತ್ವ ತೋರಿಕೆ ಇರುತ್ತೆ ಜ್ಞಾನ ಆದ್ಮೇಲೂ, ಆದ್ರೆ ಅದರಲ್ಲಿ ಸತ್ಯತ್ವ ಬುದ್ಧಿ ಇರಲ್ಲ. ಕರೆಕ್ಟ್, ಒಪ್ಕೊಂಡೆ. ಇವಾಗ ಬೈಫರ್ಕೇಶನ್ ಮಾಡಕ್ಕಾಗತ್ತ ಅವನಿಗೆ? ಎಲ್ಲಿವರೆಗೆ ಅನಾತ್ಮ ಎಲ್ಲಿವರೆಗೆ ನಾನು ಅಂತ ಅವನಿಗೆ ಬೈಫರ್ಕೇಶನ್ ಇರುತ್ತ? ಅವ್ನು ಮಾಡಕ್ಕಾಗತ್ತ? ಆತ್ಮಾನಾತ್ಮಗಳ ತೋರಿಕೆ ಇರುತ್ತೆ ಒಪ್ಕೊಂಡ್ರು. ಇಲ್ಲಿವರೆಗೆ ಇಲ್ಲಿಗೆ ಆತ್ಮ ಮುಗ್ದ, ಇಲ್ಲಿ ಮುಂದೆ ಅನಾತ್ಮ ಅಂತ ಬೌಂಡ್ರಿ ಹಾಕಕ್ಕಾಗತ್ತ ಆತ್ಮಾನಾತ್ಮಕ ಅವನಿಗೆ, ಜ್ಞಾನಿಗೆ? ಏನೇನ್ ತೋರ್ತಿದ್ಯೋ ಅದೆಲ್ಲ ಇದಮ್ಮಂತ ಏನೇನ್ ತೋರ್ತಿದ್ಯೋ ಅದೆಲ್ಲ ಅನಾತ್ಮನೇ. ಸರಿ, ಇದೆಲ್ಲ ಎಲ್ಲಿವರೆಗೆ ಅಂತ ಒಂದು ಬೌಂಡ್ರಿ ಹಾಕಕ್ಕಾಗತ್ತ ಅಂತ ಕೇಳ್ತಾ ಇದ್ದೀನಿ. ತಾನಾದ ಸ್ವರೂಪ ಬಿಟ್ಟು ಮಿಕ್ಕಿದೆಲ್ಲ ಅಂತ. ಅಲ್ಲ, ತಾನಾದ್ರು ಮಿಕ್ಕಿದ್ದು ಅಂತ ಹಂಗ ಜ್ಞಾನಿ ಆದವನಿಗೆ ಮಿಕ್ಕಿದ್ದು ಹೆಂಗ್ ತೋರುತ್ತೆ? ತೋರುತ್ತೆ. ತೋರಿಕೆಗೇನು ನೀವೇ ಹೇಳ್ತೀರಲ್ಲ. ತೋರಿಕೆ ಒಪ್ಕೊತೀನಿ, ಬೈಫಿಕೇಶನ್ ಮಾಡಕ್ಕಾಗಲ್ಲ ಅಂತೀನಿ ಜ್ಞಾನಿಗೂ. ಯಾಕಂದ್ರೆ ಅನಾತ್ಮದ ಇರುವಿಕೆಯು ಇದರ ಇರುವಿಕೆ ಇದ್ದಾರೆ. ಅನಾತ್ಮದ ಇರುವಿಕೆ, ಅನಾತ್ಮದ ತೋರಿಕೆಯು ಇದರ ತೋರಿಕೆ, ಇದರ ಇರುವಿಕೆ ಆದ್ರಿಂದ ಅಧ್ಯಾರೋಪ ದೃಷ್ಟಿಯಿಂದ ಅನಾತ್ಮ ಅಂತ ನಾಮಕರಣ ಮಾಡಿದೀವಿ ಹೊರತು ಇಲ್ಲಿಗೆ ಮುಗೀತು ಆತ್ಮ, ಇಲ್ಲಿ ಮುಂದಕ್ಕೆ ಅನಾತ್ಮ ಅಂತ ಹಾಗೆ ಬೌಂಡ್ರಿ ಹಾಕಕ್ಕಾಗಲ್ಲ ಆತ್ಮಾನಾತ್ಮಗಳಿಗೆ. ಅದು ಎರಡು ಇಲ್ವಲ್ಲ, ಎರಡು ಅಲ್ವಲ್ಲ, ಒಂದೇ ಎರಡಾಗಿ ತೋರ್ತಾ ಇರ್ತಾರೆ. ಏನ್ ತೋರುತ್ತೋ ಅದೆಲ್ಲ ಅನಾತ್ಮ ಅಂತ ಜ್ಞಾನಿಗೂ ಗೊತ್ತಿರುತ್ತೆ. ಹೌದು, ಏನ್ ತೋರ್ ಅನಾತ್ಮ ಅಂತ ವ್ಯವಹಾರ ಹೇಳ್ತೀವಿ ನಾವು. ಅಂದ್ರೆ ಕ್ರಿಯೆಯಿಂದ ನೋಡಿ, ಇಷ್ಟು ನಮ್ ಬೌಂಡ್ರಿ, ನಮ್ ಜಮೀನು ಅರ್ಧ ಎಕರೆ ಒಂದ್ ಬೇಲಿ ಹಾಕ್ತಿವಿ, ಇದು ಮುಂದಕ್ಕೆ ನಿಮ್ ಜಮೀನು ಅಂತ ಅದಕ್ಕೊಂದು ಬೇಲಿ. ಈ ತನ್ನ ಜಮೀನಿಗೂ ಇನ್ನೊಂದು ಜಮೀನಿಗೂ ಒಂದು ಬೈಫಿಕೇಶನ್ ಮಾಡುವ ಹಾಗೇನೆ ಆತ್ಮಾನಾತ್ಮನಿಗೂ ಬೈಫಿಕೇಶನ್ ಮಾಡಕ್ ಆಗತ್ತ ಅವನಿಗೆ? ಇಲ್ಲಿ ಮುಗೀತು ಆತ್ಮ ಅಂತ ಮುಗಿಸಕ್ ಆಗತ್ತಾ? ಅಲ್ಲ, ಅಲ್ಲಿ ಎರಡಾಗಿದ್ರೆ ನಿಮ್ಗೆ ಹಾಗೆ ಮುಗಿಸ್ತು ಅಂತ ಹೇಳೋದು. ಎರಡಲ್ದೆ ಒಂದೇ ಆಗಿರೋವಾಗ ಅದು ತೋರ್ದಾಗ ಇದು ತೋರಿಕೆ ನನ್ನ ಆತ್ಮ ಅಂತ ಕರೆದು, ತೋರ್ದೆ ತಾನಾಗೆ ಇದ್ದಾಗ ಇದೇನು ಆತ್ಮ ಅಂತ ಅನ್ನೋದು ಅಷ್ಟೇ. ಕರೆಕ್ಟ್ ಅನ್ನೋ ಸರಿ. ಇವಾಗ ಇದರಲ್ಲಿ ಕ್ರಿಯಾರೂಪವಾಗಿ ಆತ್ಮಾನಾತ್ಮಗಳಿಗೆ ಎರಡು ಬೌಂಡ್ರಿಯನ್ನ, ಎರಡು ವಿಭಾಗವನ್ನ ಇದು ಮಾಡಕ್ ಆಗತ್ತಾ ಅಂತ ಜ್ಞಾನಿಗೆ. ಅಜ್ಞಾನಿ ಆದವನು ಅನಾತ್ಮದಿಂದ ಮುಳುಗ್ಬಿಟ್ಟಿರ್ತಾನೆ, ಆತ್ಮ ಅಂದ್ರೆ ಕಲ್ಪಿತ ವಸ್ತು ಇದಾಗಿರುತ್ತೆ. ಜ್ಞಾನಿ ಆದವನಿಗೆ ಆ ಆತ್ಮ ಅಂದ್ರೆ ತಾನು ಗೊತ್ತಿರುತ್ತೆ, ತಾನಲ್ಲದನ್ನ
ತಾನಲ್ಲದ್ದು ಅಂತ ಯಾವುದನ್ನ ಅಂತಾನೋ ಅಂದ್ರೆ ಹೇಳ್ತಾನೋ ಅಲ್ಲಿ ತಾನಲ್ಲದ್ದರ ಇರುವಿಕೆ ತಾನಲ್ಲದ್ದರ ತೋರುವಿಕೆ ಬರುತ್ತಾ ಅಂತ ನಲ್ಲತ್ತು ಅಂತ ಇದೆಯಾ ಅಂತ ಅವ್ರಿಗೆ. ಅದು ತೋರುತ್ತೆ ಅಂತ ಒಪ್ಪುತ್ತಲ್ಲ. ಇವಾಗ ಜ್ಞಾನಿಗಳು ಸ್ಟೂಲು ಅಂತಾನೆ, ಜ್ಞಾನಿಗೆ ಸ್ಟೂಲು ಅಂತ ಅಲ್ಲದೆ ಬೇರೆ ಏನು ಕಾಣಲ್ಲ. ಜ್ಞಾನಿಗೆ ಅಜ್ಞಾನ ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಅಜ್ಞಾನ ಅನ್ಬೇಕಾದ್ರೆ ಜ್ಞಾನಿಗಳ ಅಂತ ಗೊತ್ತಾಗುತ್ತಲ್ಲ, ಅದು ಅನಾತ್ಮ ಅಂತ ಗೊತ್ತಾಗುತ್ತಲ್ಲ. ಫ್ಯಾನ್ ಅನಾತ್ಮ ಗೊತ್ತಾಗತ್ತೆ, ಫ್ಯಾನ್ ನೋಡುವ ತಾನು ಆತ್ಮ ಗೊತ್ತಾಗತ್ತೆ. ಆದ್ರೆ ತಾನು ಎಲ್ಲಿವರೆಗೆ ಮುಗಿದಾಗ ಎಲ್ಲಿನ ಮುಂದೆ ಫ್ಯಾನ್ ವಿಭಾಗ ಮಾಡಕ್ಕಾಗತ್ತ ಅಂತ. ಎಲ್ಲವೂ ಹಾಗಾಗೋದೇ ಇಲ್ಲ. ಆತ್ಮನೇ ಆಗಿರ್ತಾನೆ. ನಾನೇ ಹಾಗೆ ತೋರ್ತಾ ಇರೋದ್ರಿಂದ ಆ ನಾನೇ ಹೀಗ್ ತೋರ್ತಾ ಇದ್ದೀನಿ ಅನ್ನೋದೇ ಅಲ್ಲಿ ಮುಖ್ಯ ಬರುತ್ತೆ. ಅದರಿಂದ ಅವರಿಗೂ ವಿಭಾಗ ಮಾಡಕ್ಕಾಗಲ್ಲ. ತಾನೇ ಫ್ಯಾನ್ ಆಗಿ ಇವಿಗೆ ಸಮುದ್ರಕ್ಕೆ ಅಲೆ ನಲೆ ಗುಳ್ಳೆಗೂ ತಲೆಗೂ ವಿಭಾಗ ಮಾಡ್ಕೊಳಕ್ ಆಗತ್ತಾ ಅಂತ. ಇಲ್ಲ. ಸಮುದ್ರಕ್ಕೆ ಇಷ್ಟು ಅಲೆ, ಇಷ್ಟು ನೊರೆ, ಇಷ್ಟು ಗುಳ್ಳೆ, ಇಷ್ಟು ಸುಳಿ ಅಂತ ಹೇಳಿ ಸಮುದ್ರಕ್ಕೆ ತನ್ನ ಬೇರ್ಪಡಿಸಿ ತೆಗಿಯೋಕ್ಕಾಗತ್ತೆ ಅದನ್ನ. ಆ ಆಗಲ್ಲ. ಜ್ಞಾನಿಗೆ ಆತ್ಮ ವಿಭಾಗ ಮಾಡ್ಕೊಳಕ್ ಆಗಲ್ಲ, ಆದ್ಮೇಲೆ ಅಜ್ಞಾನಿಗಿಂತ ಮಾಡ್ಕೊಳಕ್ಕಾಗತ್ತೆ. ಸಮುದ್ರದ ಎಕ್ಸಾಂಪಲ್ ಗೊತ್ತಾಗುತ್ತೆ. ಫ್ಯಾನು ಸುಳ್ಳು ಬರಲ್ಲ. ಅಲ್ಲ, ಫ್ಯಾನ್ ಅರಿವಲ್ಲೇ ತೋರ್ತಾ ಇದೆಯಲ್ಲ, ಅವಾಗ ಇದೇನ್ ತೋರ್ತಾ ಇದೆಯಲ್ಲ, ಇದೇ ತೋರುತ್ತೆ, ಇದೇ ತೋರುತ್ತೆ ಬಿಟ್ಟು ಫ್ಯಾನ್ ಇಲ್ವಲ್ಲ. ಇದೇ ತೋರುತ್ತೆ ಅಂದ್ರೆ ಇದೇನಾದ್ರು ಸತ್ತು ತೋರುತ್ತೆ ಚಿತ್ತು, ಸತ್ತು ಚಿತ್ ಬಿಟ್ಟು ಇಲ್ಲೇ ಇಲ್ಲ, ಹೋಯ್ತಾ. ಸತ್ತು ಚಿತ್ತು ಬಿಟ್ಟು ಇಲ್ಲ ಅಂತ ಆದ್ಮೇಲೆ ಫ್ಯಾನು ಆಗೋಯ್ತು. ಫ್ಯಾನ್ ಎಲ್ಲಿಂದ ಫ್ಯಾನ್ ಶುರು ಆಗುತ್ತೆ, ಎಲ್ಲಿ ಮುಗಿಯುತ್ತೆ ಹೇಳಕ್ಕಾಗಲ್ಲ. ಸತ್ತು ಎಲ್ಲಿ ಶುರು ಆಯ್ತು, ಎಲ್ಲಿ ಮುಗೀತು, ಚಿತ್ ಎಲ್ಲಿ ಶುರು ಆಯ್ತು, ಎಲ್ಲಿ ಮುಗಿತು ಹೇಳಕ್ಕಾಗಲ್ಲ. ಸತ್ತು ಚಿತ್ತ ಜಗತ್ತಾಗಿ ತೋರ್ತಾ ಇದೆ. ಸತ್ತು ಚಿತ್ತನ್ನೇ ಜಗತ್ತು ಕರಿತಾ ಇದೀವಿ. ಸತ್ತು ಚಿತ್ತಲ್ಲೇ ಜಗತ್ತು ಕಲ್ಪಿತವಾಗಿದೆ. ಸತ್ತು ಚಿತ್ತ ಇರೋದು ಜಗತ್ತಿಲ್ಲ. ಅದು ಜ್ಞಾನಿಗೂ ಆತ್ಮನಾತ್ಮ ಬೌಂಡ್ರಿ ಹಾಕಕ್ಕಾಗಲ್ಲ, ವಿಭಾಗ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇಲ್ಲದೆ ಇರೋದಕ್ಕೂ ಇರೋದಕ್ಕೂ ಎಲ್ಲಿ ಬೌಂಡ್ರಿ. ಅನಾತ್ಮ ಅಂದ್ರೆ ಇಲ್ಲದೆ ಇರೋದು, ಸ್ವಲ್ಪ ಇಲ್ಲ. ಸ್ವಲ್ಪ ಇಲ್ಲದಕ್ಕೆ ಇಲ್ಲಿ ಮುಗಿಯಿತು, ಇಲ್ಲಿನ ಶುರು ಆಯ್ತು, ಹೆಂಗ್ ಮಾಡೋಣ? ಎಲ್ಲವೂ ಸ್ವರೂಪದಲ್ಲೇ ಪರಿವಸನವಾಗಿರುತ್ತೆ ಅಂತ. ಅದೇ ಸ್ವರೂಪವೇ ಹಾಕಿ ತೋರ್ತಾ ಇರುತ್ತಲ್ಲ. ಸ್ವರೂಪವೇ ಆ ರೀತಿ ತೋರುತ್ತಿರುವಾಗ ಎಲ್ಲಿಗೆ ಸ್ವರೂಪದ ಎಂಡ್ ಎಲ್ಲಿಗೆ ಮಾಡಕ್ಕಾಗತ್ತೆ? ಅಂದ್ರೆ ಅವಾಗ ಅನಾತ್ಮ ವಸ್ತು ಇಲ್ವೇ ಇಲ್ಲ ಅಂತ ಆಯ್ತು ಅಲ್ಲಿ. ನೀವೇ ಹೇಳ್ತಿಲ್ಲ, ಆತ್ಮನ ಸ್ವರೂಪ, ಅನಾತ್ಮನ ಸ್ವರೂಪವಿಲ್ಲದ್ದು. ಸ್ವರೂಪವಿಲ್ಲದ್ದು ಇದೆಯೋ ಇಲ್ಲೋ ಕೇಳಿದ್ರೆ ಏನ್ ಹೇಳ್ತೀರಾ? ಅದು ಇವಾಗ ನಮಗ್ ಜ್ಞಾನವಾಗೋಕ್ ಮುಂಚೆ, ಜ್ಞಾನ ಆದ್ಮೇಲೆ ಎಲ್ಲ ಆತ್ಮನೇ. ಸರಿಯಪ್ಪ, ಜ್ಞಾನ ಆಗೋಕ್ ಮುಂಚೆ ಅನಾತ್ಮ ಅನ್ನೋ ಶಬ್ದಕ್ಕೆ ಅರ್ಥ ಏನ್ ಹೇಳಿ? ಆತ್ಮ ಅಂದ್ರೆ ಸ್ವರೂಪ, ಅನಾತ್ಮ ಅಂದ್ರೆ ಸ್ವರೂಪವಿಲ್ಲದ್ದು. ಸ್ವರೂಪವಿಲ್ಲದ್ದು ಇದೆಯೋ ಇಲ್ಲೋ ಏನ್ ಹೇಳ್ತೀರಾ ನೀವು? ಅಲ್ಲ, ಮೊನ್ನೆ ನೀವೇ ಹೇಳಿದ್ರಲ್ಲ ಗುರುಗಳೇ, ಆತ್ಮ ಅನ್ನೋದು ಅದು ಬ್ರಹ್ಮ ಅನ್ನೋದು ಕೂಡ ಅದಕ್ಕೂ ಅದು ಇಲ್ಲ ಅಂತಾನೆ ಹೇಳ್ಬಿಟ್ರಲ್ಲ. ಅಧ್ಯಾಯ ಪ್ರದರ್ಶಿತ ಪದ ಹೇಳೋದು. ನಾನು ಹೇಳೋದು ಅನಾತ್ಮ ಅನ್ನೋ ಪದವೇ ಹೇಳುತ್ತೆ ಏನಂತ, ನಾನಿಲ್ಲ ನಾನಲ್ಲ ಅಂತ. ನ ಆತ್ಮ ಒಂದು, ಆತ್ಮವಲ್ಲದ್ದು ಅಂತ. ಅನಾತ್ಮ ಅಂದ್ರೆ ಸ್ವರೂಪಂ, ಸ್ವರೂಪರಹಿತಂ. ಆತ್ಮ ಅಂದ್ರೆ ಸ್ವರೂಪ, ಸ್ವರೂಪವಿಲ್ಲದ್ದು ಸ್ವರೂಪವಲ್ಲದ್ದು. ಸ್ವರೂಪವಿಲ್ಲದ್ದು ಮಾಡೋಣ, ಸ್ವರೂಪವಲ್ಲದ್ದು ಮಾಡೋಣ. ಸ್ವರೂಪವಲ್ಲದ್ದು ಪ್ರಕ್ರಿಯಾ ಕಾಲದಲ್ಲಿ, ಸ್ವರೂಪವಿಲ್ಲದ್ದು ಅನ್ನೋದು ಜ್ಞಾನ ಕಾಲದಲ್ಲಿ. ಜ್ಞಾನ ಅಂದ್ರೆ ಸ್ವರೂಪವೇ ಇಲ್ಲ. ಸ್ವರೂಪವೇ ಇಲ್ಲದಕ್ಕೆ ಎಲ್ಲಿಂದ ಆರಂಭ, ಎಲ್ಲಿಗೆ ಎಂಡೋ, ತುದಿ ಆರಂಭ ಅಂತ ಎಲ್ಲಿ? ಅಂದ್ರೆ ಆತ್ಮ ದರ್ಶನ ಆಗೋವರೆಗೂ ಅನಾತ್ಮ ವಸ್ತು ಬೇಕಾಗತ್ತೆ. ನೇತಿಗೋಸ್ಕರ ಬೇಕಾಗತ್ತೆ ಅಷ್ಟೇ. ಒಂದ್ಸಲಿ ತಿಳಿದ ಮೇಲೆ ಅದ್ ಬೇಡ ಅಂತ. ಬೇಕಾಗುತ್ತೆ ಅರ್ಥ ನಾವು ಇಷ್ಟಪಟ್ಟು ನಮ್ಗೆ ಇಷ್ಟ ಅಲ್ಲ, ಅದು ಇದ್ದೇ ಇರುತ್ತೆ. ನೀವು ಬೇಕಾಗತ್ತೆ ಶಬ್ದಕ್ಕೆ ಅರ್ಥ ಅದೇನೋ ಅದು ಇಟ್ಕೋಬೇಕು. ಆತ್ಮನ ಎಲ್ಲಿವರೆಗೆ ತಿಳಿಯೋಲ್ವೋ ಅಲ್ಲಿವರೆಗೆ ಅದು ಇದ್ದೇ ಇರುತ್ತೆ ಅಂತ. ಅದನ್ನ ಬೇಕು ಅಂತಂದು ಬೇಡ ಅಂತಂದು ಅದು ಇದ್ದೇ ಇರುತ್ತೆ. ನಿಮ್ಮ ಬೇಕು ಬೇಡದ ಮೇಲೆ ನಿಂತಿಲ್ಲ ಅದು. ನಮ್ಮ ಬೇಕು ಬೇಡ ಅನ್ನೋದ್ಮೇಲೆ ನಿಂತಿದ್ರೆ ಬೇಕಾಗುತ್ತೆ ತಗೊಳ್ಳೋಣ. ಇವಾಗ ಯಾವ್ದೋ ಒಂದು ಸ್ಕ್ರೂ, ಒಂದು ಇದು ಬೋಲ್ಟು ನಟ್ಟು ಬಿದ್ದಿದೆಪ್ಪ, ಎಸೆಯೋಣ ಎಲ್ಲ ಡಬ್ಬಿಗೆ ಇಟ್ಟಿರೋಣ ಅಂದ್ರೆ ಅದಕ್ಕಾಲು ಯಾವತ್ತಾಲು ಬೇಕಾಗತ್ತಲ್ಲ ಅಂತ ತೆಗೆದಿರ್ತೀವಿ. ಅದಕ್ಕೊಂದು ಸ್ವರೂಪ ಉಂಟು, ಆ ನಟ್ಟಿಗೂ ಬೋಲ್ಟಿಗೂ ಇನ್ನೊಂದಕ್ಕೂ ಏನಕ್ಕಾಲು ಬರುತ್ತೆ ಇಡ್ತೀವಿ. ಹಾಗೆ ಅನಾತ್ಮ ಅನ್ನೋದಕ್ಕೆ ಸ್ವರೂಪ ಇದೆ ಮೇಲೆ ಬೇಕಾಗತ್ತೆ ಬೇಕಾಗಿಲ್ಲ ಅನ್ನೋ ಪ್ರಶ್ನೆಗೆ ಅರ್ಥ ಏನು? ಎಲ್ಲಿವರೆಗೆ ಇದು ಪ್ರಕ್ರಿಯೆ ಅಷ್ಟೇ. ಉಪದೇಶಕ್ಕೆ ಪ್ರಕ್ರಿಯೆಗೆ ಒಪ್ಕೊಟ್ಟಿದೀವಿ, ಇಟ್ಕೊಟ್ಟಿದೀವಿ ಹೊರತು ಅದು ವಸ್ತುವೇ ಅಲ್ವಲ್ಲ, ಸ್ವರೂಪವೇ ಇಲ್ವಲ್ಲ. ಸ್ವರೂಪವಿಲ್ಲದಕ್ಕೆ ಬೇಕಾಗಿದೆ ಏನು ಅರ್ಥ ಏನು?
ಜ್ಞಾನಿಗೆ ಆತ್ಮಾನಾತ್ಮ ವಿಭಾಗ ಗೊತ್ತಾಗುತ್ತಾ ಇಲ್ವಂದ್ರೆ ವ್ಯವಹಾರ ದೃಷ್ಟಿಯಿಂದ ಜ್ಞಾನಿಗೆ ಪ್ರಪಂಚ ತೋರ್ತಾ ಇದೆ ಅಂತ ನಾವಿಟ್ಕೊಂಡು ಅವನು ಆತ್ಮಾನಾತ್ಮ ವಿವೇಕ ಮಾಡ್ತಾನೆ ಅಂತ ಹೇಳ್ಬೇಕು. ಜ್ಞಾನಿಯ ದೃಷ್ಟಿಯಿಂದ ನೋಡಿದ್ರೆ ಅವ್ನಿಗೆ ಎರಡು ಇಲ್ವೇ ಇಲ್ಲ. ಅಲ್ಲ, ವಿಭಾಗ ಮಾಡ್ತಾನೆ ಒಪ್ಕೊಳ್ಳೋಣ, ವಿಭಾಗ ಮಾಡ್ಕೊಳ್ಬೇಕು. ಎಲ್ಲಿಗೆ ಮುಗೀತು ಆತ್ಮ, ಎಲ್ಲಿಂದ ಶುರು ಆತ್ಮ ಅಂತ ಹಾಕಿ ತೋರ್ಸೋಕಾಗತ್ತಾ ಕೇಳ್ತಾ ಇದ್ದೀನಿ. ವ್ಯವಹಾರದಿಂದ ಅಷ್ಟೇ, ಜ್ಞಾನಿಗೆ ಎರಡು ಕಾಣೋದೇ ಇಲ್ಲ. ಅಲ್ಲ, ಅನಾತ್ಮ ತೋರುತ್ತೆ ಅಂತ ಒಪ್ಕೊಂಡ್ರು. ಅಲ್ಲ, ನಾವು ವ್ಯವಹಾರದಿಂದ ನಾವು ಇವಾಗ ಜ್ಞಾನಿಗಳು ಊಟ ಮಾಡ್ತಾರೆ ಅಂತ ನೀವ್ ಹೇಳ್ತೀರಲ್ಲ, ಹಾಗೆ ಮಾಡ್ತಾರೆ ನಾವ್ ಹೇಳ್ಬೇಕು ಮಾಡ್ಕೊಂಡ್ರು ಅಂತ ಅನ್ಬೇಕಷ್ಟೇ. ಅಲ್ಲ, ಅಜ್ಞಾನಿಗೂ ಅನಾತ್ಮ ತೋರುತ್ತೆ. ಅಜ್ಞಾನಿಗೂ ಯಾವ್ದು ಕಾಣ್ತಾ ಇದೆಯೋ ಅದು ಅನಾತ್ಮ, ಯಾರು ನೋಡ್ತಾ ಇದ್ದಾನೋ ಅವನ ಆತ್ಮ ಅಂತ ಶಬ್ದ. ನೋಡ್ತಾ ಇರೋನು ಆತ್ಮ, ಕಾಣ್ತಾ ಇರೋದು ಅನಾತ್ಮ ಅಂತಾನೆ. ಸರಿಯಪ್ಪ, ನೋಡ್ತಾ ಇರೋನು ಎಲ್ಲಿಂದ ಎಲ್ಲಿವರೆಗಿದ್ದಾನೆ, ಕಾಣ್ತಾ ಇರೋದು ಎಲ್ಲಿಂದ ಎಲ್ಲಿವರೆಗೆ ಇದೆ. ದ್ವೈತವಿದ್ರೆ ಇರೋಕ್ ಚಾನ್ಸಸ್ ಇಲ್ವಲ್ಲ. ದ್ವೈತ ಏನೋ ಅಂತೀವಿ ನೋಡಿ, ಇದು ಕಾಣ್ತಾ ಇದೆ, ಕಾಣ್ತಾ ಇರೋದಕ್ಕೆ ಇಲ್ಲಿಂದ ಇಲ್ಲಿವರೆಗೆ ಇದು ಉದ್ದ, ಇಲ್ಲಿಂದ ಇಲ್ಲಿವರೆಗೆ ಆಗಲ್ಲ, ಎಷ್ಟು ದಪ್ಪ ಅಂತ ಇದಕ್ಕೊಂದು ಬೌಂಡ್ರಿ ಹಾಕ್ತೀವಿ. ಬೌಂಡ್ರಿ ಹಾಕಿಸ್ಕೊಂಡದ್ದು ಅನಾತ್ಮ ಅಂತ. ಅನಾತ್ಮ ಅಂದ್ರೆ ಆತ್ಮವಲ್ಲ ಅಂತ ಸ್ವಲ್ಪವಿಲ್ಲ. ಅದು ಆಯ್ತು. ಈ ಬೌಂಡ್ರಿ ಹಾಕಿದಂತಹ ಒಂದು ಅರಿವಿದೆಯಲ್ಲ, ಅರಿವಿನ ತಾನೆ ಬೌಂಡ್ರಿ ಹಾಕಿದ್ ನಾವು, ಇಷ್ಟು ಉದ್ದ ಇಷ್ಟು ಅಗಲ ಎಲ್ಲ ಅರಿವೇ ತಾನೆ. ಆ ಅರಿವು ಇದ್ರ ಹೊರಗಡೆ ಇದೆಯಾ, ಇದಕ್ಕಿಂತ ಬೇರೆ ಇದೆಯಾ, ಇದು ಅರಿವೇ ಆಗಿದೆಯಾ? ಅದು ಅರಿವೇ ಆಗಿದೆ. ಮತ್ತೆ ಅರಿವೇ ಆಗಿದ್ಮೇಲೆ ಇದಕ್ಕೆ ಎಂತ ಬೌಂಡ್ರಿ ಬರುತ್ತೆ ಅಂತೀನಿ ನಾನು. ಇದು ಅರಿವೇ ಆಗ್ಬಿಟ್ಮೇಲೆ ಇದಕ್ಕೆ ಎಂತ ಬೌಂಡ್ರಿ ಬರುತ್ತೆ? ಬರಲ್ಲ. ಮತ್ತೆ ಅದು ನಿಸ್ಸಂಧಿ ಬಂಧನಂ ಇಚ್ಛಾಜ್ಞಂ, ಒಂದು ಗ್ಯಾಪ್ ಇಲ್ಲದೆ ಇರತಕ್ಕಂತಹ ಬಂಧನವುಳ್ಳದ್ದಾಗಿರುವ ಅನಾತ್ಮದಲ್ಲಿ ಆತ್ಮ ಅಂತ ಹೇಳಿ ನಿಸ್ಸಂಧಿ ಬಂಧನಂ, ನಾನೇ ಅಂತ ಹೇಳಿ ಪೂರ್ತಿ ಉಪ್ಪಿನಕಾಯಲ್ಲಿ ಉಪ್ಪು ಖಾರ ಊರ್ಕೊಂಡಂಗೇನೆ ಇರೋದಿದೆಯಲ್ಲ, ಅದೇ ಮಿಥ್ಯಾಜ್ಞಾನ. ಆ ಮಿಥ್ಯಾಜ್ಞಾನವನ್ನು ಅಜ್ಞಾನ ಅಂತ ಹೇಳಿ ನಾವು ಕರಿತೀವಿ. ತನ್ನಿಬಂಧನೋ ಹಿ ಆತ್ಮನೋ ಅನೇಕಾನರ್ಥ ಸಂಬಂಧ. ನಿಬಂಧನ ಅಂದ್ರೆ ಕಟ್ಟು ಹೊಡೆದದ್ದು ಅಂತ, ಅದಕ್ಕೆ ಕಟ್ಟು ಹೊಡೆದದ್ದಾಗಿದೆ, ಅಜ್ಞಾನಕ್ಕೆ ಕಟ್ಟು ಹೊಡೆದದ್ದಾಗಿ ಅಲ್ವೇ ತನಗೆ ಅನೇಕ ಅನರ್ಥಗಳ ಸಂಬಂಧ ಅನ್ನೋದಾಗತ್ತೆ. ನನಗೆ ಹಲ್ಲು ನೋವು, ತಲೆನೋವು, ಮೂಗು ನೋವು, ಅದು ಅವ್ರಿಗಂದ್ರು ಇವ್ರಿಂಗಂದ್ರು, ಅವ್ರು ಬೈದ್ರು ಇವ್ರು ಬೈದ್ರು, ಪಕ್ಕದ ನೆರೆಯರು ತೊಂದರೆ ಕೊಡ್ತಾರೆ, ಅವ್ರು ತೊಂದರೆ ಕೊಡ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ರೋಗ ರುಜಿರ ಕಷ್ಟ ಕಾರ್ಪಣ್ಯ ದರಿದ್ರತೆ ಎಲ್ಲ ಈ ಅನರ್ಥ ಸಂಬಂಧ ಇದೆಯಲ್ಲ ಯಾರಿಗೆ ತನಗೆ, ಇದು ಅಜ್ಞಾನವನ್ನು ಕಟ್ಟು ಹೊಡೆದು ಆಗಿರುವಂಥದ್ದು. ಕಟ್ಟು ಹೊಡೆದು ಅಂದೇನೋ ಅದಕ್ಕೆ ಸಿಕ್ಕಾಕೊಂಡು ಆ ಒಂದು ಬೌಂಡ್ರಿ ಒಳಗೆ ಇದ್ಕೊಂಡು ಅಜ್ಞಾನದ ಒಂದು ಕೋಟಲೆ ಬಂಧನ, ಅದರ ವ್ಯಾಪ್ತಿ ಅದ್ರೊಳಗೆ ಒಳಗೆ ಇದ್ದಾಗ ಆತ್ಮನಿಗೆ ಅನರ್ಥ ಸಂಬಂಧ ಅಂತ ಆಗತ್ತೆ. ಏನ್ ಕಷ್ಟ ಅಂದಿ, ಏನ್ ಒದ್ದಾಟ ಅಂದಿ, ಏನ್ ಬೀಜಾನೆ ಅಂತ. ಇವತ್ತೊಂದು ಹುಡುಗಿ ಬಂದಿದ್ಲು, ಅವ್ರ ತಾಯಿ ಕರ್ಕೊಂಡ್ಬಂದಿದ್ದು. ಪಾಪ ಅದಕ್ಕೆ PUC ಹೈಸ್ಕೂಲ್ವರೆಗೂ ಒಳ್ಳೆ ಸ್ನೇಹಿತರಿದ್ದು, ಒಳ್ಳೆ ಇದ್ರಲ್ಲಿ ಓದ್ತಾ ಇದ್ದು, ಬಹಳ ಖುಷಿಯಾಗಿದ್ಲು. ಕಾಲೇಜ್ ಆದ್ಮೇಲೆ ಇಲ್ಲಿ PCM ಯಾವುದು ಬೇರೆ ಕಾಲೇಜಿಗೆ ಹೋಗ್ಬಿಟ್ರು. ಆ ಸ್ನೇಹಿತರೆಲ್ಲ ಬೇರೆ ಕಾಲೇಜಿಗೆ ಹೋಗ್ಬಿಟ್ರು. ಇವರಿಗೆ ಎಷ್ಟು ಇದಾಗ್ಬಿಟ್ಟು, ನಾನು ಆ ಕಾಲೇಜ್ ಸೇರ್ಬೇಕಾಗಿತ್ತು, ಅನ್ಯಾಯ ಮಾಡ್ಬಿಟ್ಟೆ ಅಂತ ಸೇರಿ 6 ತಿಂಗಳು ಆಗಿಲ್ಲ. ಇದು ಓದಕ್ಕೆ ಮನಸ್ಸು ಬರಲ್ಲ, ಬೀಜ ಮಾಡಕ್ಕೆ ಬರಲ್ಲ, ಬೀಜ ಬುದ್ಧಿ ಅಂತ ಹುಡುಗಿ ಜಾಣ ಎಲ್ಲ ಇದ್ದಾಳೆ. ಎಷ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತಂದ್ರೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಡಲ್ ಆಗಿರ್ತಾಳೆ. ಏನ್ ಮಾಡುದು ಇವಾಗ ಅಂತ ಸರಿಯಾದ ಫ್ರೆಂಡ್ಸ್ ಹುಡುಕೋದೆ ಅಲ್ಲಿ ಒಂದು ಸರಿಯಾಗ್ತಿಲ್ವಂತೆ ಫ್ರೆಂಡ್ಸ್ ಇಲ್ಲಿ. ನಾನೇ ಸರಿ ಅನ್ಕೊಂಡಿದ್ದಾಳೆ ಇಲ್ಲ, ಅಲ್ಲಿ ತುಂಬಾ ಚೆನ್ನಾಗಿದ್ರು ಅಲ್ಲ. ಇವಾಗ ಯಾಕೋ ಒಬ್ರು ನನ್ನ ಜೊತೆ ಹೊಂದ್ಕೊಳ್ಳಲ್ಲ, ನನಗೂ ಅವ್ರ ಜೊತೆ ಹೊಂದ್ಕೊಳಕ್ ಆಗ್ತಿಲ್ಲ, ಒಂದು ಇದೇ ಆಗಲ್ಲ. ಏನೋ ಒಂಥರ ಕಾಲೇಜಿಗೆ ಹೋಗ್ಬೇಕು ಅಂತ ಬೇಜಾರು, ಒಂದ್ಸಲ ಪಾಠ ಕೇಳೋ ಮನಸ್ಸಿಲ್ಲ, ಓದ್ಕೋ ಮನಸ್ಸಿಲ್ಲ, ತುಂಬಾ ಬೇಜಾಗ್ತದೆ ಅಂತ ಒಂದು ಕೊಟ್ಟು ನೀರು ಹಾಕೊಂಡ್ಬಂಡ್ರು. ಪಾಪ ಏನ್ ಮಾಡ್ಲಿ, ಏನ್ ಮಾಡುದು ತೋರ್ಸಲ್ವಲ್ಲ, ಓದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಪಾಠ ಕೇಳಕ್ಕೆ ಬರಲ್ಲ, ಕಾಲೇಜಿಗೆ ಹೋಗ್ಬೇಕು ಅನ್ಸಲ್ಲ, ಬೇಜಾರು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಎಂತೂ ತೋರಿಸ್ತಾ ಇಲ್ಲ. ಏ ಜಾತಕದ ಫಲವಾ? ಏನಿಲ್ಲ ಪಾಪ, ಮಕ್ಕಳಿಗೆ ಏನೇನೋ ಹಿಂಸೆಮ್ಮ. ಒಳ್ಳೆ ಪಾಪ ಮುಗ್ಧ ಹುಡುಗಿ ಅವಳು, ತುಂಬಾ ಒಳ್ಳೆ ಜಾಣೆ. 98% ತಗೊಂಡವಳು SSLC, 98%. ಅಲ್ಲ ಹೇಳಿದ ನಂಗೆ ಜ್ಞಾಪ ಇರಲ್ಲ. ಹೌದಾ ಹಾ ಅಂತೀನಿ.
ಎಲ್ಲ ಕಾಲೇಜಿಗೂ ಸೀಟ್ ಸಿಗುತ್ತೆ. ಅಲ್ಲ ಇವ್ರು ಈ ಕಾಲೇಜಿಗೆ ಹೋದಂತೆ PCMB ತಗೊಂಡು ಈ ಕಾಲೇಜಿಗೆ ಹೋದಂತೆ ಯಾವ್ದೋ ಕಾಲೇಜಿಗೆ. ಆ ಕಾಲೇಜ್ ಒಬ್ಬರು ಇವಳಿಗೆ ಫ್ರೆಂಡ್ ಆಗ್ತಾ ಇಲ್ವಂತ. ಸರಿ ಹೊಂದ್ಕೊಳ್ತಾನೆ ಇಲ್ಲ, ಇದೇ ಆಗ್ತಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ. ನಾನಂದೆ ನೋಡಮ್ಮ, ನಿನ್ ಫ್ರೆಂಡು ರಾಮ ಅಂತ ತಿಳ್ಕೊ, ನಾನು ರಾಮನ ಜೊತೆ ಯಾವಾಗಲೂ ಇದೀನಿ ಅಂದ್ಕೋ, ಅದನ್ನ ಭಾವನೆ ಮಾಡು. ನೀನ್ ಬೆಳಿಗ್ಗೆ ಸಂಜೆ ದಿನ 1,000 ರಾಮನಾಮ ಜಪ ಮಾಡು, ಆಪದ ಬರ್ತಾ ಹೇಳ್ಕೊ. ನೀನು ನನಗೆ ಈ ಒಂದು ಏನು ಸ್ಥಿತಿ ಇದೆ, ಈ ಸ್ಥಿತಿ ನಾನು ಯಾವ ಕಾಲೇಜಿಗೆ ಹೋಗಿದ್ದು ಈ ಸ್ಥಿತಿ ಇದ್ದೇ ಇರ್ತಿತ್ತು. ಯಾಕಂದ್ರೆ ನನ್ನ ಕರ್ಮ, ನನ್ನ ಹಣೆ ಬರ ಕೊಡ್ತಾ ಇರೋದು ಈ ಇದನ್ನ ಸ್ಥಿತಿಯನ್ನ. ಹಾಗಾಗಿ ನಾ ಈ ಪಾಲಿ ಬುದ್ಧಿ ಪಂಚಾಮೃತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡು ನೀನು ಓದೋ ಕೂಡ ಗಮನ ಕೊಡು, ರಾಮನಾಮ ಜಪ ಮಾಡು, ಸಮಾಧಾನವಾಗಿರು, ಬೇಜಾರು ಮಾಡ್ಕೋಬೇಡ, ಹಾಗೆ ಅಂತ ಒಂದು 1/4 ಗಂಟೆ ಹೇಳಿದೆ ಅವಳಿಗೆ. ಒಪ್ಕೊಂಡು ಆಯ್ತು ಮಾಡ್ತೀನಿ ಹಾಗೆ ಎಂದು ಮಾಡಿ 1 ದಿವಸ ಬಿಡ್ಬೇಡ ರಾಮನಾಮ ಜಪವನ್ನ. ಮತ್ತೆ ಅನ್ಕೋ, ನಾನು ರಾಮನ ಮಗಳು, ನಾನು ರಾಮನಿಗೆ ಶರಣರಾಗಿದ್ದೀನಿ, ನಂಗೆ ರಾಮನೇ ಗತಿ, ಅವನೇ ನಂಗೆಲ್ಲ ಪ್ರತಿಯೊಂದು ಏನ್ ಕಷ್ಟ ಬೇಜಾರು ರಾಮನ ಅಂತ ಹೇಳ್ಕೊ, ರಾಮನ ಮುಂದೆ ಎಲ್ಲ ಹೇಳ್ಕೊಂಡು ಜಪ ಮಾಡು. 1 ತಿಂಗಳು ಮಾಡಿ ನೋಡು, ನಿಂಗೆ ಎಲ್ಲ ಸರಿ ಆಗತ್ತೆ, ಮನ ಸಮಾಧಾನ ಆಗುತ್ತೆ, ಲವಲೈಕೆ ಆಗತ್ತೆ, ಆಮೇಲೆ ಚೆನ್ನಾಗಿ ಓದ್ತೀಯ ಮಾಡ್ತೀನಿ ಅಂತ ಪಾಪ ಕಣ್ಣೀರು ತುಂಬ್ಕೊಂಡ್ಬಿಟ್ಲೋಳು. ಬೇಜಾರು. ಚಿಕ್ಕೂರಿಂದ ಬಂದಿದ್ದಾಳ? ಇಲ್ಲ, ಬೆಂಗಳೂರೇ ಓದೋದು. ಅದು ಏನೋ ಒಂದು ಕಲ್ಪನೆ ಇಟ್ಕೊಂಡ್ಬಿಟ್ಟು ಆ ಕಾಲೇಜಿಗೆ ಹೋಗ್ಬಿಟ್ಟೆ. ಯಾಕೆ ಗೊತ್ತಿಲ್ಲ ನನಗೆ, ಯಾಕೆ ಆ ಟೈಮಲ್ಲಿ ಆ ಬುದ್ಧಿ ಬಂತ ಗೊತ್ತಿಲ್ಲ. ಆ ಕಾಲೇಜ್ ಹೋಗಿ ಸೇರ್ಕೊಂಡ್ಬಿಟ್ಟೆ ಗುರುಳೆ. ಭಾರಿ ಬೇಜಾರಾಗ್ತಿದೆ. 6 ತಿಂಗಳಾಯ್ತು, ಬಿಡೋಕ್ಕಾಗಲ್ಲ, ಇನ್ನು ಕಾಲ ಸೇರ್ಕೊಳಕ್ಕಾಗಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹಾಗೆ ಇವು ಕರ್ಮ ನಿಮಿತ್ತವಾಗಿ ಆಗ್ತಾ ಇರೋಂತಹ ಗ್ರಹಚಾರಮ ಇದು. ಏನು ತಲೆ ಕೆಡಿಸ್ಕೋಬೇಡ. ನನ್ನ ಪಾಲಿಗೆ ಇದು ಬಂದಿದೆ, ರಾಮ ನಂಗೆ ಇದು ಕೊಟ್ಟಿಯಾನೆ, ನಾನು ಇದನ್ನು ರಾಮನ ಸೇವೆ ಅನ್ಕೊಂಡು ಓದ್ತೀನಿ ಮಾಡ್ತೀನಿ ಅಂತ ಓದು. ಹೃದಯವನ್ನ ಪ್ರೇಮವನ್ನು ರಾಮನ ಕೊಡು. ಕರ್ತವ್ಯ ಡ್ಯೂಟಿಯನ್ನು ಮಾಡ್ಬೇಕು ಅಂತ ಮಾಡ್ತಾ ಹೋಗು. ಯಾವ್ದಕ್ಕೂ ಹೆಚ್ಚಿಗೆ ಮಾಡ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ತುಂಬಾ ಖುಷಿವಾಗಬೇಡ, ತಾನೇ ಸರಿ ಆಗುತ್ತೆ. 1 ತಿಂಗಳು 2 ತಿಂಗಳು ಆಗ್ಬೇಕು ಹಾಗೆ ಅಂತ ಹೇಳಿ ಕಳಿಸಿದೆ. ಮಾಡ್ತೀನಿ ಅಂತ ಅಂದ್ಲು, ನೋಡ್ಬೇಕು ಏನ್ ಮಾಡ್ತಾವ. ಇಲ್ಲ, ಜಾಣೆಯವಳು, ಎಲ್ಲ ಅರ್ಥ ಮಾಡ್ಕೊಂಡ್ರು, ಹೌದು ಗೊತ್ತು ಮಾಡ್ಕೊಂಡ್ರು. ಅಲ್ಲ, ಮಾಡ್ಬೇಕಷ್ಟೇ. ಅರ್ಥವಾಗದೇರಕ್ಕೆ ಏನು ಬಹಳ ಇದೇನು ತತ್ವಮಸಿ ವಾಕ್ಯಾರ್ಥ ವಿಚಾರ ಅಲ್ಲ, ಇನ್ನೇನು ಅಲ್ಲ. ಇದು ಇಷ್ಟೇ ಒಂದು ಭಾವನಾತ್ಮಕವಾಗಿ ಒಂದು ಸಂಬಂಧ ಬೆಳೆಸ್ಕೋಬೇಕು ರಾಮನ ಜೊತೆಯಲ್ಲಿ. ಏನು ಅದು ಕಣ್ಣು ಕಾಣದೇ ಇರ್ಬೋದು ಸದ್ಯಕ್ಕೆ, ಅದು ಕೂಡ ಸತ್ಯಕ್ಕೂ ಧರ್ಮಕ್ಕೂ ಪ್ರತಿಕಾರ ರಾಮಚಂದ್ರ ಪರಮಾತ್ಮ ಅವನು ಜಗತ್ ಕಲ್ಯಾಣಕ್ಕಾಗಿ ಶಿಷ್ಟ ಸಂರಕ್ಷಣೆ ದುಷ್ಟ ಸಂಹಾರಕ್ಕಾಗಿ ಬಂದಿದ್ದಾನೆ. ಅವನು ಯಾವತ್ತಿಗೂ ನನ್ನ ಹೃದಯದಲ್ಲಿ ಸಾಕ್ಷಿಯಾಗಿದ್ದಾನೆ, ನಾನು ಅವನಿಗೆ ಸೇರಿದವನು ಅನ್ನೋ ಭಾವನೆ ಇಟ್ಕೊಂಡು ಮಾಡ್ತಾ ಹೋಗು, ಸರಿ ಆಗತ್ತೆ ಅಂತ ಅಂದೆ. ಮಾಡ್ತೀನಿ ಅಂತ ಅಂದ್ಲು. ಏನ್ ನೋಡ್ಬೇಕು ಅಷ್ಟೇ. ಮನುಷ್ಯನಿಗೆ ಅನೇಕ ಅನರ್ಥಗಳ ಒಂದು ಸಂಬಂಧ ಆಗತ್ತಲ್ಲ, ಯಾಕಾಗತ್ತೆ ಗೊತ್ತಿಲ್ಲ. ದುಃಖ ಆಗತ್ತೆ, ಕಷ್ಟ ಆಗತ್ತೆ, ಭಯ ಆಗತ್ತೆ, ಬೇಜಾರಾಗತ್ತೆ, ಏನೋ ಇರುಸು ಮುರುಸು ಏನೋ ಒಂದು ಎಲ್ಲ ಇರುತ್ತೆ. ಬೇಕಾದಷ್ಟು ದುಡ್ಡಿದೆ, ಊಟ ತಿಂಡಿ ಕೊರತೆನಾ ಇಲ್ಲ, ಹೊಟ್ಟೆ ಬಟ್ಟೆ ಕೊರತೆನಾ ಇಲ್ಲ, ಯಾವ ಎಲ್ಲ ಅನುಕೂಲ ಇದೆ. ಆದ್ರೂ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾಕೋ ಬೇಜಾರು, ಏನೋ ಅಂತ ಕಸಿಬಿಸಿ, ಏನೋ ಒಂಥರ ಇದು ಕಳ್ಕೊಂಡಂಗೆ. ಏನ್ ಕಳ್ಕೊಂಡೆ ಗೊತ್ತಿಲ್ಲ, ಒಂಥರ ಒಂದು ಲೋನ್ಲಿನೆಸ್ಸು, ಒಂಟಿತನ ಕಾಡ ಶುರು ಆಗುತ್ತೆ. ನಾನು ಒಬ್ಬಂಟಿಗಳು, ಎಲ್ಲರೂ ಅವ್ರ ಪಾಡಿಗಿದ್ದಾರೆ, ಎಲ್ಲ ಆರಾಮಾಗಿದ್ದಾರೆ, ಖುಷಿಯಾಗಿ ಮಾತಾಡ್ತಾರೆ, ನನ್ನ ಜೊತೆಲಿ ಯಾರು ಇಲ್ಲ, ನಾನು ಒಬ್ಬಳೇ ಅಂತ ಅವಳಿಗೆ. ಇದೊಂದು ರೀತಿ ಅನರ್ಥ. ಈ ಅನರ್ಥಕ್ಕೂ ಅಧ್ಯಾಸವೇ ಕಾರಣ ಅಂತ ಇದ್ದಾರೆ. ಸಂಧಿ ಬಂಧನ ಅನ್ನೋ ದೇಹೇಂದ್ಯವನೋ ಬುದ್ಧಿಗಳು ನಾನು ನಂದು ಅಂತ ಅಂದ್ಕೊಂಡಂತಹ ನಿಸ್ಸಂಧಿ ಬಂಧನೋ ಕ್ರಮಃ ಆತ್ಮನೇ ಮಾಡ್ಕೊಂಡಂತಹ ಆತ್ಮ ಅಂತ ಹೇಳಿ, ನಾನು ಅಂತ ಹೇಳಿ ಒಂದು ಭ್ರಮೆ ಹಾಕೊಂಡಿದೆಯಲ್ಲ, ಆ ಭ್ರಮೆಯಿಂದಲೇ ಅನೇಕ ಅನರ್ಥ ಸಂಬಂಧವೂ ಉಂಟಾಗಿರೋದು. ಯಾರಿಗೆ ಎಲ್ಲಿ ಏನೇ ಕಷ್ಟ ಸುಖ ಆಗಲಿ, ಎಲ್ಲಕ್ಕೂ ಈ ಮಿಥ್ಯಾಜ್ಞಾನವೇ ಕಾರಣ. ಮಿಥ್ಯಾಜ್ಞಾನವಲ್ಲದೆ ಇನ್ಯಾವುದೂ ಕಾರಣ ಅಲ್ಲ. ಎಲ್ಲಾದ್ರೂ ಸರಿ, ಇವನ್ ಬೈಡನ್ಗಿರ್ಬೋದು, ಮೋದಿಗಿರ್ಬೋದು, ಸಾಮರ್ಥ್ಯಂ ಇರ್ಬೋದು, ಯಾವ್ರು ಇವ್ರನ್ನ ಬಿಡಲ್ಲ. ಇಲ್ಲ, ಈ ಮಿಥ್ಯಾಜ್ಞಾನದಿಂದ ಆದಂತ ಅನರ್ಥ ಇದೆಯಲ್ಲ, ಒಬ್ಬರನ್ನು ಬಿಡದೇನೆಯೇ ಎಲ್ಲರನ್ನು ತುಂಬಿಕೊಂಡು ವ್ಯಾಪಿಸ್ಕೊಂಡಿದೆ ಈ ಅನರ್ಥ. ಅದು ಅನರ್ಥ ಕಾರಣ ಆ ಅವಿದ್ಯಾ ನಿಬಂಧನ, ಅವಿದ್ಯೆಗೆ ಕಟ್ಟು ಹೊಡೆದದ್ದಾಗಿ ಮಿಥ್ಯಾಜ್ಞಾನ ಕಟ್ಟು ಹೊಡೆದಾಗ ಆಗ್ತಾ ಇರೋದು. ತಸ್ಯ ಅನ್ವವ್ಯತಿರೇಕಾಭ್ಯಾಮೇವ ನಿರಸ್ತತ್ವಾತ್ ನಿರ್ವಿಷಯಂ ತತ್ವಮಸ್ಯಾದಿ ವಾಕ್ಯಂ ಪ್ರಾಪ್ತಂ. ತಸ್ಯ ಕಸ್ಯ
ತಸ್ಯ ಅಜ್ಞಾನಸ್ಯ ಆ ಜ್ಞಾನವನ್ನು ಅನ್ವಯದಿಂದ ನಾವು ತೆಗೆದುಹಾಕ್ಬಿಟ್ಟಿದೀವಿ. ವಾಕ್ಯ ಬೇಕಿಲ್ಲ. ಯಾವ್ದು ಕಾಣುತ್ತೋ ಅದು ನಾನಲ್ಲ, ಯಾವ ನೋಡ್ತಾನೋ ಅವನ್ ನಾನು, ನೋಡೋ ನಾನು ಕಾಣಿಸ್ಕೊಂಡದ್ದು ಅನಾತ್ಮ. ಹೀಗೆ ಆತ್ಮ ಅನಾತ್ಮ ವಿವೇಕ ಮಾಡ್ಕೊಂಡೆ. ಯಾವ್ಯಾವ್ದು ಕಾಣುತ್ತೋ, ಗೋಚರವಾಗುತ್ತೋ, ಗೊತ್ತಾಗತ್ತೋ, ತಿಳಿದು ಬರುತ್ತೋ ಅದೆಲ್ಲ ಅನಾತ್ಮ. ಯಾವನು ಗೊತ್ತು ಮಾಡ್ಕೊತಾನೋ, ತಿಳಿತಾನೋ, ಅರಿತಾನೋ, ಅರ್ಥ ಮಾಡ್ಕೊತಾನೋ ಅವನ ಆತ್ಮ. ಈ ಆತ್ಮ ಅನಾತ್ಮ ವಿಭಾಗ ಸಿಂಪಲ್ ಉದಾಹರಣೆ. ಗೊತ್ತಾಗೋದೆಲ್ಲ ಅನಾತ್ಮ, ಗೊತ್ತು ಮಾಡಿಕೊಳ್ಳುವವನು ಆತ್ಮ. ಅದಾ ಗೊತ್ತಾಗಿಸಿಕೊಂಡದ್ದೆಲ್ಲ ಅನಾತ್ಮ, ಗೊತ್ತು ಮಾಡಿಕೊಳ್ಳುವ ಆತನು ಅಷ್ಟೇ. ನೋಯರ್ ಅಂಡ್ ನೋನ್, ನೋಯರ್ ಆತ್ಮ, ನೋನ್ ಅನಾತ್ಮ. ತಿಳಿಯಲ್ಪಟ್ಟದ್ದೆಲ್ಲ ಅನಾತ್ಮ, ತಿಳಿಯುವ ಆತನೇ ಆತ್ಮ. ಈ ರೀತಿ ಅನ್ವಯ ವಿವೇಕ ಮಾಡ್ಕೊಂಡು ಯಾವ್ಯಾವ್ದು ದೇಹ ತಿಳಿಸ್ಬಿಡುತ್ತೋ, ಒಮ್ಮೆ ದೇಹ ಅರಿಯತ್ತೆ ಅಂತ ಆದ್ರೂ ದೇಹ ಅರಿಸ್ಕೊಂಡ್ಮೇಲೆ ಅದು ಅರ್ಥಾಗೂ ದೇಹ ಅರ್ಥದ್ದಲ್ಲ ಅಂತ ತಿಳ್ಕೊಬೇಕು. ದೇಹ ಮುಟ್ಟಿದಾಗ ಯಾರೋ ಮುಟ್ಟಿದ್ದು ಗೊತ್ತಾಯ್ತು ದೇಹಕ್ಕೆ ಅಂತೀವಲ್ಲ, ದೇಹಕ್ಕೆ ಗೊತ್ತಾಯ್ತೋ ದೇಹ ಗೊತ್ತಾಯ್ತೋ? ದೇಹ ಗೊತ್ತಾಯ್ತು ಅಂದ್ರೆ ದೇಹ ಗೊತ್ತಾಗಿದ್ದಲ್ಲ, ದೇಹವೇ ಗೊತ್ತಾಗಿಸ್ಕೊಂಡ್ಮೇಲೆ ದೇಹಕ್ಕಿಂತ ಗೊತ್ತಾಗತ್ತೆ. ಕಣ್ಣಿಗೆ ಗೊತ್ತಾಯ್ತೋ ಕಣ್ಣು ಗೊತ್ತಾಯ್ತೋ? ಕಣ್ಣೇ ಗೊತ್ತಾಯ್ತು ಅಂದ್ರೆ ಕಣ್ಣಿಗೆ ಏನು ಗೊತ್ತಾಗಲ್ಲ. ಕಣ್ಣಿಗೆ ಗೊತ್ತಾಗಿದ್ದು ಕಣ್ಣಲ್ಲಿರೋ ಇನ್ನೊಬ್ಬನಿಗೆ. ಮನಸ್ಸಿಗೆ ಗೊತ್ತಾಯ್ತೋ ಮನಸ್ಸೇ ಗೊತ್ತಾಯ್ತೋ? ಮನಸ್ಸೇ ಗೊತ್ತಾಯ್ತು ಅಂದ್ರೆ ಮನಸ್ಸಿಗೆ ಗೊತ್ತಾದದ್ದು ಮನಸ್ಸಿಗೆ ಗೊತ್ತು ಮಾಡ್ಕೊಂಡವನಿಗೆ ಮನಸ್ಸಿಗೆ ಗೊತ್ತಾದದ್ದು. ಮನಸ್ಸಿಗೆ ಏನು ಗೊತ್ತಾಯ್ತು ಅಂತೆಲ್ಲ, ಅದು ಮನಸ್ಸನ್ನು ನೋಡುವ ಆತನಿಗೆ ಮನಸ್ಸಿಗೆ ಗೊತ್ತಾಗಿದ್ದು ಗೊತ್ತು ಮಾಡ್ಕೊಂಡದ್ದು. ಬುದ್ಧಿಗೆ ಗೊತ್ತಾದದ್ದು, ಬುದ್ಧಿಯನ್ನು ಯಾವ ನೋಡ್ತಾನೋ ಅವನೇ ಬುದ್ಧಿಗೆ ಗೊತ್ತಾದದ್ದನ್ನು ಗೊತ್ತು ಮಾಡ್ಕೊಳ್ಳೋರು. ಬುದ್ಧಿಗೆ ಏನು ಗೊತ್ತಾಗಲ್ಲ. ಬುದ್ಧಿ ಆಗಲಿ ಮನಸ್ಸಾಗಲಿ ಎಲ್ಲ ಇನ್ಸ್ಟ್ರೂಮೆಂಟ್ಗಳು. ಪೆನ್ ಬರೆಯಲ್ಲಪ್ಪ, ಪೆನ್ ಬರೆಯೋ ಸಾಧನ. ಹಾಗೆ ಕನ್ನಡಕ ಓದಲ್ಲ, ಕನ್ನಡಕ ಓದೋ ಸಾಧನ. ಹಾಗೆ ದೇಹನ್ನೇ ಬುದ್ಧಿಯೆಲ್ಲ ಸಾಧನ. ಕರ್ತೃ ಅಲ್ಲ, ಅವನು ಯಾವಾಗಲೂ ಸ್ವತಂತ್ರ. ಸ್ವತಂತ್ರ ಕರ್ತ ಅಂತ ಸೂತ್ರ. ಸಾಧನ ಇನ್ನೊಂದಕ್ಕೆ ಅಧೀನ. ಹಾಗಾಗಿ ಯಾವ್ಯಾವ್ದು ಅರಿಸ್ಕೊಳ್ಳುತ್ತೋ ಅದೆಲ್ಲ ಅನಾತ್ಮ. ಅರಿವಾತನೇ ಆತ್ಮ ಅಂತ ಹೇಳಿ ಅನ್ವಯ ವಿವೇಕ ಮಾಡಿ ಇದರಿಂದಲೇ ಅನಾತ್ಮವೆಲ್ಲವನ್ನು ತಳ್ಳಿ ಹಾಕ್ಬಿಟ್ಟಿದ್ದೀವಿ. ಅನಾತ್ಮಗಿಂತ ನಾನು ಬೇರ್ಪಟ್ಟವನಾಗಿದ್ದೀನಿ, ನಾನು ಎಲ್ಲವನ್ನು ಅರಿಯುವಂತಹ ಭೋಕ್ತೃವಾದ ಚೇತನನಾದ ಆತ್ಮ ಅಂತ ಬಾಕಿ ಇದೆಲ್ಲ ಅನಾತ್ಮ ಅಂತ ಹೇಳಿ ಅಂದ್ಮೇಲೆ ಇನ್ ತತ್ವಮಸಿ ವಾಕ್ಯಕ್ಕೆ ಏನು ವಿಷಯ? ತತ್ವಮಸಿ ವಾಕ್ಯ ಇನ್ನೇನ್ ಮಾಡ್ಕೊಡ್ಬೇಕೋ? ತತ್ವಮಸಿ ಎಂಬ ವಾಕ್ಯಕ್ಕೆ ವಿಷಯವೇ ಇಲ್ಲ ಅಂತ ಬಂದು ಒದಗ್ಬಿಡ್ತು. ಯಾವ ಅನ್ವಯ ವಿವೇಕ ಜ್ಞಾನಕ್ಕಾಗಿ ತತ್ವಮಸಿ ಬೇಕು ಅಂತೀರೋ ಆ ಅನ್ವಯ ವಿವೇಕ ಯುಕ್ತಿ ಇದರಿಂದ ಮಾಡ್ಬಿಡ್ತಾನೆ. ಹೇಳಿದ್ರಲ್ಲ ಸುಖ ದುಃಖ ಎಲ್ಲಾನು ಮಿಥ್ಯಾ ಜ್ಞಾನದಿಂದಾನೆ ಅಂತ. ಸೊ ದುಃಖ ಅನ್ನೋದು ಮಿಥ್ಯಾ ಜ್ಞಾನ ಅಂತ ಬಹಳ ಬೇಗ ಅನಿಸ್ಬಿಡುತ್ತೆ. ಬಟ್ ಈ ಸುಖ ಅನ್ನೋದು ಮಿಥ್ಯಾ ಜ್ಞಾನ ಅನ್ನೋದು ಅದು ಟೆಂಪರರಿ, ಸದಾ ಸುಖ ಅಲ್ಲ ಅನ್ನೋದೇ ಮಿಥ್ಯಾ. ಅಲ್ಲ, ಸುಖ ಆಗೋದಕ್ಕೆ ದೇಹಾದಿಗಳು ನಾನು ಆದಾಗ ಸುಖ ಆಗೋದು, ದೇಹಾದಿಗಳು ನಾನು ಮಿಥ್ಯಾಜ್ಞಾನ ಅಂತಾನೆ. ಹಾಗಾಗಿ ಆ ಸುಖವು ಮಿಥ್ಯಾಜ್ಞಾನವೇ. ಎಲ್ಲಿ ಸುಖವಾಗುತ್ತೋ ಅಲ್ಲಿ ನಾನು ಅಂದ್ಕೊಂಡಾಗ ಸುಖವಾಗೋದು. ಆ ಉಪಾಧಿಯೇ ನಾನಾದ್ಮೇಲೆ ಆ ಉಪಾಧಿ ತೋರಿದ ಸುಖವು ನಾನು ತಪ್ಪುವಿಕೆ. ದೇಹವೇ ನಾನಲ್ಲ ತಪ್ಪುವಿಕೆ ಆದ್ಮೇಲೆ ದೇಹಕ್ಕಾಗ ಸುಖ ಹೇಗೆ ನನ್ ಸುಖ ಆಗುತ್ತೆ? ಇಂದಿರೇ ತಪ್ಪುವಿಕೆ ತೋರುವಂಥದ್ದಾದ್ಮೇಲೆ ಹಿಂದಿನಿಂದ ಬರೋ ಸಿನಿಮಾ ಆಗಲಿ ಸಂಗೀತದಾಗ ಸುಖ ನನ್ನ ಸುಖ ಹೇಗಾಗತ್ತೆ? ಹಾಗೆ ಮನಸ್ಸು ಬುದ್ಧಿಯೇ ಅನಾತ್ಮ ಆದ್ಮೇಲೆ ಅದಕ್ಕೆ ತೋರೋ ಸುಖ ಹೇಗೆ ನನ್ನ ಸುಖ ಆಗತ್ತೆ? ತಪ್ಪುವಿಕೆಯ. ಈಗ ಅನ್ವಯ ವಿವೇಕದಿಂದಲೇ ಆತ್ಮಾನಾತ್ಮ ವಿವೇಕವನ್ನು ಮಾಡ್ಕೊಂಡು ಬಿಟ್ಟಿರೋದ್ರಿಂದ ತತ್ವಮಸಿ ಮುಂತಾದ ವಾಕ್ಯಕ್ಕೆ ವಿಷಯ ಏನ್ರಿ? ಟಾಪಿಕ್ ಏನಿಲ್ಲ. ಅದೇನ್ ಮಾಡ್ಕೊಳ್ಬೇಕು? ನಾ ಅನ್ವಯ ವಿವೇಕನ ಏನ್ ಮಾಡ್ಕೊಳ್ತೀವಿ ಅದನ್ನೇ ತತ್ವಮಸಿ ವಾಕ್ಯ ಮಾಡ್ಕೊಳ್ಳೋದು ಅಲ್ವಾ? ಅನ್ವಯ ವಿವೇಕ ಮಾಡ್ಕೊಟ್ಟದ್ದನ್ನು ಶ್ರುತಿ ಮಾಡ್ಕೊಡೋದಾದ್ರೆ ಅನ್ವಯ ವಿವೇಕದಲ್ಲಿ ಆದ್ಮೇಲೆ ಶ್ರುತಿ ಅದಕ್ಕೆ ಬೇಕು. ನಾಗಪ್ಪ ಕಚ್ಚಿದ್ದನ್ನು ನೀನು ಮಾಡೋದಾದ ಹುಳಿಕಣ ಯಾಕೋ ಮಾತ್ರೆ. ತತ್ವಮಸ್ಯಾದಿ ವಾಕ್ಯಕ್ಕೆ ವಿಷಯವೇ ಇಲ್ಲ ಸ್ವಾಮಿ. ನಾವು ವಿವೇಕದಿಂದ ಏನ್ ಮಾಡ್ತೀವೋ ಅದನ್ನೇ ನೀವು ವಾಕ್ಯ ಮಾಡ್ಕೊಡ್ತಿರೋದು. ವಿವೇಕದಿಂದ ಆಗುವಾಗ ವಾಕ್ಯ ಅದಕ್ಕೆ ಬೇಕಾ? ಅನ್ವಯ ವಿವೇಕದಿಂದ ವಿವೇಕ ಉಂಟಾಗಿ ದೇಹಾದಿಗಳು ನಾನಲ್ಲ ಗೊತ್ತಾಗತ್ತೆ. ದೇಹಾದಿಗಳು ನೋಡುವ ಆತನೇ ಆತ್ಮ, ಸಾಕು. ಅದು ವಿಜ್ಞಾನ ಆಯ್ತಲ್ಲ. ಮತ್ತೆ ತತ್ವಮಸ್ಯಾದಿ ವಾಕ್ಯ ಅದಕ್ಕೆ ಬೇಕು. ತಸ್ಮಾತ್
ವಾಕ್ಯಸ್ಯ ಚ ಏಷ ಮಹಿಮಾ तस्मात् वाक्यस्य ಏಷ ಮಹಿಮೇಕ एषः महिमा ಯಾಕ ಮಹಿಮಾ ಶಬ್ದ ಪೂಲಿಂಗ ಏಷ ಮಹಿಮಾ ಅಲ್ಲ ಯೋಯಂ ಆತ್ಮಾನಾತ್ಮನೋ ವಿಭಾಗ ಇತಿ योऽयम् आत्मात्मनो विभागः इति ಯಾವ ಈ ಆತ್ಮಾತ್ಮ ವಿಭಾಗ ಇದೆ ಇದೇ ವಾಕ್ಯದ ಮಹಿಮೆ ಅದನ್ನ ಹಾಗೆ ಬೇಕು ವಾಕ್ಯ ಅದಕ್ಕೆ ಬೇಕಾ ತತ್ವಸ್ಯ ತಸ್ಮಾತ್ ಆದ್ದರಿಂದ ವಾಕ್ಯದ್ದು ಇದು ಮಹಿಮೆಯು ಅಂದ್ರೆ ಹೆಚ್ಚುಗಾರಿಕೆಯು ಒಂದು ವಿಶೇಷತೆಯು ಯಾವುದೋ ಯಾವ ಈ ಆತ್ಮಾನಾತ್ಮಗಳ ವಿಭಾಗವಾಗೋದು ವಿಂಗಡವಾಗೋದು ಅನ್ನೋದೇನಿದೆ ಇದನ್ನೇ ವಾಕ್ಯ ಮಾಡ್ಕೊಡೋದು ನಾ ಹೇಳ್ತೀನಿ ವಾಕ್ಯ ಬೇಕಯ್ಯ ನೀನೇ ಮಾಡ್ಕೋಬಹುದು ಕಣಯ್ಯ ಆತ್ಮಾನಾತ್ಮ ವಿಭಾಗವನ್ನ ಅದಕ್ಕೆ ಆತಕ್ಕೆ ವಾಕ್ಯ ಹತ್ರ ಹೋಗ್ತೀಯಾ ಅದೇನೋ ಬೆಣ್ಣೆ ಹಿಡ್ಕೊಂಡು ತುಪ್ಪಕ್ಕೆ ಊರಲ್ಲ ಅರ್ಧ ಅಂತ ಬೆಣ್ಣೆ ಇದೆ ತುಪ್ಪಕ್ಕೆ ಊರಲ್ಲ ತುಪ್ಪ ಇದೆ ಅಂತ ಕಾಯಿಸ್ಕೊಂಡು ತುಪ್ಪ ಆಗತ್ತೆ ಅಲ್ವಾ ಹಾಗೆ ಅನ್ವವ್ಯತಿರೇಕದಿಂದಲೇ ಆತ್ಮಾನಾತ್ಮ ವಿಭಾಗ ಆಗುವಾಗ ವಾಕ್ಯ ನಾನ್ ಮಾಡಿಸ್ಕೊಡ್ತೀನಿ ನಾನ್ ತಿಳಿಸ್ಕೊಡ್ತೀನಿ ಇದೆಲ್ಲ ಅನಾತ್ಮ ಇದೆಲ್ಲ ಆತ್ಮ ವಾಕ್ಯ ಹೇಳ್ಬೇಕು ಕೊಡೋ ಏನ್ ಬೇಕಿಲ್ಲ ವಾಕ್ಯದ ಮಹಿಮೆಯೂ ಇಷ್ಟೇ ಆತ್ಮಾನಾತ್ಮ ವಿಭಾಗ ಮಾಡೋದೆ ಅದು ಅನ್ವವ್ಯತಿರೇಕನೇ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ ಅಲ್ಲ ಅಂದ್ರೆ ತನ್ನಿರಾಕರಣ ಇದು ಮುಚ್ಚದೆ ಆ ಪಕ್ಷವನ್ನು ನಿರಾಕರಣೆ ಮಾಡೋದಕ್ಕಾಗಿ ವಾಕ್ಯದ ಮಹಿಮೆ ವಿಭಾಗ ಮಾಡೋದು ಅಷ್ಟೇ ಅಂತ ಇದ್ರೆ ಅಲ್ಲ ವಿಭಾಗ ಮಾಡ್ಕೊಳ್ಳೋದು ಅನ್ವವ್ಯತಿರೇಕ ತರ್ಕ ಆದ್ರೂ ಆತ್ಮನ ಪರಿಚಯ ಮಾಡಿಸ್ಕೊಳ್ಳೋದು ವಾಕ್ಯವೇ ವಾಕ್ಯದಿಂದಲೇ ನಾನು ಯಾರು ಗೊತ್ತಾಗುತ್ತೇನೆ ಹೊರತು ವಾಕ್ಯ ಇದೆ ಹೊರತು ತಾನು ಯಾರು ಗೊತ್ತಾಗೋದೇ ಇಲ್ಲ ಬೆಣ್ಣೆ ಇದೆ ಅಂತ ಫಸ್ಟ್ ಗೊತ್ತಾಗ್ಬೇಕಲ್ಲ. ಅಲ್ವಾ ನೀನೇ ಹತ್ತನೇವನು ಅಂತ ಹೇಳ್ತಾನೆ ಹೌದು. 9 ಬಿಟ್ಟು ತಾನು 10 ಅನ್ಕೋತಾನೆ ತನ್ನನ್ ಬಿಟ್ಟು ಎಣಿಸ್ತಾ ಇದ್ದಾನೆ ಈ ಕಡೆ ಎಣಿಸಿದ್ರು 9 ಹೀಗೆ ಎಣಿಸಿದ್ರು 9 ಮಧ್ಯದ ಹೀಗೆ ಏನಾಗ್ತಿದ್ರು 9 ಹ್ಯಾಂಗಂಗ್ ಎಣಿಸಿದ್ರು 9 ಬರ್ತಾ ಇದೆ 10 ಸಿಕ್ತಾನೆ 10 ಜನ ಹೋಗಿದವರು ತಮೇವ ದಶಮೋಶೀತಿ ಸೇರ್ಕೊಂಡ್ಮೇಲೆ ಅವಾಗ ವಾಕ್ಯದ ಬರೋದು ಅನ್ವಯ ಮಾಡ್ದ ಇದಲ್ಲ ಇದಲ್ಲ ಇಲ್ಲ ಅಂತ ಅದನ್ನ ತಾನು ಹತ್ಯವನು ಗೊತ್ತಾಗಲಿಲ್ಲ ವಾಕ್ಯ ಜ್ಞಾಪ ಮಾಡ್ಕೊಡ್ತು. ಹಾಗೆ ಇಲ್ಲೂ ಕೂಡ ಅನಾತ್ಮದಿಂದ ತಾನು ಯಾರು ತಾನು ಬೇರೆ ಆಗ್ಬಿಡ್ತಾನೆ ಅದು ತಾನು ಎಂಥವನು ತಾನು ಹೇಗಿದ್ದೇವನು ವಾಕ್ಯ ಜ್ಞಾಪ ಮಾಡ್ಕೊಟ್ಮೇಲೆ ಗೊತ್ತಾಗೋದು. ಅಲ್ಲಿಂದ ಅನಾತ್ಮಕ್ಕಿಂತ ನಾನು ಬೇರೆ ಗೊತ್ತಾಗತ್ತೆ ಹೊರತು ನಾನು ಹೀಗಿದ್ದೀನಿ ಗೊತ್ತಾಗಲ್ಲ. ಅನ್ವಯತೆಗಿಂತ ಆತ್ಮಾತ್ಮ ವಿವೇಕ ಮಾಡ್ಕೊಂಡು ವ್ಯತಿರೇಕ ಮಾಡ್ಕೊಂಡು ತರ್ಕ ಮಾಡ್ಕೊಂಡು ಅನಾತ್ಮ ಬೇರ್ಪಡಿಸ್ಕೋಬಹುದು ಬಿಡಿಸ್ಕೊಂಡು ಮಾತ್ರಕ್ಕೆ ಬೇರ್ಪಟ್ಟ ಮಾತ್ರಕ್ಕೆ ನೀನ್ ಹೇಗಿದೀಯಾ ಯಾರಾಗಿದ್ದೀಯಾ ಅನ್ ಗೊತ್ತಾಗೋದಕ್ಕೆ ವಾಕ್ಯವೇ ಜ್ಞಾಪ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ತನ್ನಿರಾಕರಣ ತನ್ನ ಮತ ಆ ಮತವನ್ನು ನಿರಾಕರಣೆ ಮಾಡೋಕ್ಕಾಗಿ ಹೇಳ್ತಾರೆ ಭೇದ ಸಂವಿದಿದಂ ಜ್ಞಾನಂ ಭೇದಾಭಾವಶ್ಚ ಸಾಕ್ಷಿಣಿ ಕಾರ್ಯಮೇತದ ವಿದ್ಯಾಯಾಃ ಜ್ಞಾತ್ಮನಾ ತ್ಯಾಜಯೇತ್ ದ್ವಶಃ. ಭೇದ ಸಂವಿತ್ ಜ್ಞಾನಂ ಭೇದಾಭಾವಃ ಚ ಸಾಕ್ಷಿಣಿ ಕಾರ್ಯಂ ಏತದ್ ಅವಿದ್ಯಾಯಾಃ ಜ್ಞಾತ್ಮನಃ ತ್ಯಾಜಯೇತ್ ವಚಃ. ಇದಂ ಜ್ಞಾನಂ ಭೇದ ಸಂವಿತ್. ಇದು ಅನ್ನೋ ಜ್ಞಾನ ಇದೆಯಲ್ಲ ಅದು ಭೇದ ಜ್ಞಾನ, ಅದು ಸಂಹಿತೆನೇ ಅರಿವು, ಭೇದ ಅರಿವು. ಇದು ಅಂತ ಹೇಳ್ತಾ ಇರುತ್ತೋ ಇದು ಕೊಳ್ಳೆ ಇದಕ್ಕೊಂದು ಹೆಸರು, ಇದಕ್ಕೊಂದು ಆಕಾರ, ಇದಕ್ಕೊಂದು ತೂಕ, ಇದಕ್ಕೊಂದು ಬೆಲೆ, ಇದಕ್ಕೊಂದು ಬಣ್ಣ, ಇದಕ್ಕೊಂದು ಸ್ವಭಾವ ಎಲ್ಲ ಬರುತ್ತೆ. ಇದಂ ಜ್ಞಾನವು ಯಾವಾಗಲೂ ಭೇದ ರೂಪವಾದ ಜ್ಞಾನ. ಅದಾಯ್ತಾ? ಇದಂ ಜ್ಞಾನಂ ಸರ್ವದಾ ಭೇದ ಸಂಹಿತ್. ಇದಂ ಜ್ಞಾನ ಇದಂ ಜ್ಞಾನಂ ಇದು ಎಂಬ ಜ್ಞಾನವು ಅರ್ಥ. ಅಂದ್ರೆ ಅನಾತ್ಮ ಜ್ಞಾನ ಇದೆಯಲ್ಲ, ಅನಾತ್ಮ ಜ್ಞಾನವಲ್ಲ ಭೇದ ರೂಪವಾದ ಜ್ಞಾನ. ಸಾಕ್ಷಿಯಲ್ಲಿ ಭೇದಾಭಾವ. ಈ ಎಲ್ಲಾ ಭೇದವನ್ನು ನೋಡುತ್ತಿರುವ ಅಥವಾ ಯಾವನೋ ಅವನೇ ಸಾಕ್ಷಿ ಅಂದ್ರೆ ಭೇದರಹಿತನಾಗಿರ್ಲೇಬೇಕು ಅವನು. ಭೇದಾಭಾವ, ಭೇದವಿಲ್ಲದವನು ಅನ್ನೋದು ಕೂಡ ಗೊತ್ತಾಯಿತು. ಸಾಕ್ಷಿಯಲ್ಲಿ ಭೇದವಿಲ್ಲ, ಇದಂ ಜ್ಞಾನದಲ್ಲಿ ಭೇದವಿರುವುದು ಅನ್ನುವಂಥ ಈ ವಿಭಾಗ ಇದೆಯಲ್ಲ, ಇದು ಅವಿದ್ಯೆಯ ಕಾರ್ಯ ಅಂತ ಇದ್ದಾರೆ. ಕಾರ್ಯ ಮೇಕದ ಅವಿದ್ಯಾಯ, ಅವಿದ್ಯೆ ಇದ್ದವನಿಗೆ ಇದರಲ್ಲಿ ಭೇದವಿಲ್ಲ, ಸಾಕ್ಷಿಯಲ್ಲಿ ಇದರಲ್ಲಿ ಭೇದ ಇದೆ ಎಂದು ವಿಭಾಗ ತೋರೋದು. ನೋಡಿ, ಇದನ್ನು ವಿದ್ಯೆ ಅಂತ ಇದ್ದಾರೆ. ಇದು ಸಾಂಖ್ಯದ ಗೊತ್ತಿಲ್ಲ. ಸಾಂಖ್ಯರು ಇದನ್ನೇ ವಿದ್ಯೆ ಅಂತಾರೆ. ಆತ್ಮಾನಾತ್ಮ ವಿವೇಕವನ್ನೇ ವಿದ್ಯೆ ಅಂತಾರೆ. ಆತ್ಮಾನಾತ್ಮ ವಿವೇಕ ಮಾಡ್ಕೊಳ್ಳೋದು ಅನ್ನೋದು ಅವಿದ್ಯೆಯೇ, ಅವಿದ್ಯಾ ಕ್ಷೇತ್ರದಲ್ಲೇ ಇರ್ತಕ್ಕದ್ದು ಅದುವೇ. ಎಲ್ಲಿವರೆಗೆ ಅನಾತ್ಮ ಅಂತ ಒಂದು ತೋರಿಸ್ತೋ
ಎಲ್ಲಿವರೆಗೆ ಅನಾತ್ಮಕ್ಕಿಂತ ಆತ್ಮ ಬೇರೆ ಅಂತ ತೋರುತ್ತೋ ಅದು ಅವಿದ್ಯಾ ಕಾರ್ಯವೇ. ಆತ್ಮನು ಬೇರೆ ತೋರಿಸಿಕೊಂಡ ಅನಾತ್ಮ ಬೇರೆ. ಆತ್ಮನು ಅನಾತ್ಮನ ಬೆಳಗುವ ಆತನು, ಅನಾತ್ಮವು ಆತ್ಮದಿಂದ ಬೆಳಗಿಸಿಕೊಳ್ಳುವಂಥದ್ದು ಅನ್ನುವಂಥ ಈ ವಿಭಾಗ ಇದೆಯಲ್ಲ, ಇದು ಅವಿದ್ಯಾ ಕಾರ್ಯದಿಂದ ತೋರುವಂಥದ್ದು ಈ ವಿಭಾಗ. ಕಾರ್ಯಮೇತದ ಅವಿದ್ಯಾಯಾಹ. ಎಲ್ಲಿವರು ಹೋದ್ ನೋಡಿ, ಎಷ್ಟು ಸೂಕ್ಷ್ಮ ನೋಡ್ತಿದ್ದಾರೆ. ಇದು 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 ಅಂತ ಹೇಳಿ ಹೊರಗಿನ ಘಟಪಟ ಇರಬಹುದು, ದೇಹೇಂದ್ರಿಯ ಮನೋಬುದ್ಧಿ ಇರ್ಬೋದು, ಕೊನೆ ಅಹಂಕಾರವು ಇದು ಅಹಂಕಾರ, ಅದು ಕೂಡ ಭೇದದ ಅರಿವೇ, ದ್ವೈತ ರೂಪದ ಅರಿವೇ. ಇದೆಲ್ಲ ಭೇದವನ್ನು ಅರಿತಿರುವಂತಹ ಸಾಕ್ಷಿಯಲ್ಲಿ ಭೇದವಿಲ್ಲ. ತರ್ಕ ಅದು, ಯುಕ್ತಿ. ಯಾಕಂದ್ರೆ ಎಲ್ಲಾ ಭೇದವನ್ನು ಯಾವ ಅರಿವು ಅರಿಯುತ್ತದೆಯೋ ಆ ಅರಿವಲ್ಲಿ ಯಾವ ಭೇದವೂ ಇರಬಾರದು, ಇರೋ ಹಾಗಿಲ್ಲ, ಇರೋದೂ ಇಲ್ಲ. ಇರೋದೂ ಇಲ್ಲ, ಇರಲೂಬಾರದು, ಇರೋ ಹಾಗೂ ಇಲ್ಲ. ಇರೋ ಹಾಗಿಲ್ಲ ರೂಲ್ಸ್ ಅದು. ಇರೋದಿಲ್ಲ ಅದು ವಸ್ತು ಸ್ವಭಾವ. ಇರಬಾರ್ದು ಅನ್ನೋದು ಕೂಡ ಒಂದು ನಿಯಮ. ಅದು ಭೇದವನ್ನು ಅರಿಯುತ್ತಿರುವಾಗ ಭೇದವಿರಬಾರದು ಅನ್ನೋ ನಿಯಮ. ಎಲ್ಲಾ ಭೇದವು ಯಾವ ಅರಿವಿಗೆ ಗೊತ್ತಾಗುತ್ತೋ ಆ ಅರಿವಿನ ಭೇದ ಇದ್ಬಿಟ್ರೆ ಭೇದ ಇರೋ ಭೇದ ನೋಡುತ್ತೋ, ಭೇದವಿಲ್ಲದ ಭೇದವನ್ನು ನೋಡುತ್ತೋ. ಭೇದವಿಲ್ಲದ ಭೇದವನ್ನು ನೋಡುತ್ತೆ ಹೊರತು ಭೇದವಿರೋದ್ ಭೇದ ನೋಡಲ್ಲ. ಸ್ಫುಟಸ್ಥನಾದವನು ವಿಕ್ರಿಯೆ ನೋಡ್ತಾನೆ ಹೊರತು ವಿಕ್ರಿಯೆ ನೋಡಲ್ಲ. ವಿಕಾರವಾದಿದ್ದಕ್ಕೆ ವಿಕಾರ ಗೊತ್ತಾಗಲ್ಲ, ಕೂಟಸ್ಥವಾಗಿದ್ದಕ್ಕೆ ವಿಕಾರ ಗೊತ್ತಾಗಲ್ಲ. ಎಲ್ಲವೂ ವಿಕಾರಾತ್ಮಕವಾಗಿದೆ ಜಗತ್ತಿನಲ್ಲಿ. ಒಂದು ಪ್ರವಾಹ ವಿಕ್ರಿಯಾತ್ಮಕ ಬದಲಾವಣೆ ಆಗ್ತಾನೇ ಇದೆ. ಅಂದ್ರೆ ಎಲ್ಲಾ ಬದಲಾವಣೆಯನ್ನು ಬೆಳಗುತ್ತಿರುವಂತಹ ಚೈತನ್ಯಕ್ಕೆ ಇದಿಲ್ಲ, ವಿಕಾರವಿಲ್ಲ, ಬದಲಾವಣೆ ಇಲ್ಲ. ಇದು ತರ್ಕದಿಂದ ಪ್ರೂವ್ ಆಗುವಂತಹ ಒಂದು ವಿಚಾರ. ಹಾಗಾಗಿ ಇದಂ ಜ್ಞಾನಂ ಎಲ್ಲಿಂದ ಎಲ್ಲಿವರೆಗಿದ್ರು ಕೂಡ ಅಷ್ಟು ಭೇದರೂಪದ ಜ್ಞಾನವೇ. ಈ ಎಲ್ಲವೂ ಭೇದರೂಪದ ಜ್ಞಾನ ಅಂತ ಆದ್ದರಿಂದ ಇದನ್ನು ಅರಿಯುವಂತಹ ಸಾಕ್ಷಿಯಲ್ಲಿ ಭೇದವಿಲ್ಲ ಅನ್ನೋದೇನು ವಿಭಾಗ ಇದೆ. ಇದ್ರಲ್ಲಿ ಭೇದವಿಲ್ಲ, ಇದ್ರಲ್ಲಿ ಭೇದವುಳ್ಳದ್ದು ಅನ್ನೋದು ಇದು ಅವಿದ್ಯಾ ಕಾರ್ಯದಲ್ಲೇ ಇರುವಂಥದ್ದು, ಅವಿದ್ಯಾ ಕ್ಷೇತ್ರದಲ್ಲೇ ಇರ್ತಕ್ಕದ್ದು. ಇದನ್ನ ಶಾಸ್ತ್ರ ಜ್ಞಸ್ವರೂಪನಾಗಿದೆಯಾ ಅಂತ ತಿಳಿಸೋದ್ರ ಮೂಲಕ ತ್ಯಾಜಯೇ ಬಿಡಿಸಬೇಕು. ಯಾವುದನ್ನ? ಈ ಅವಿದ್ಯೆಯನ್ನ. ಕಿಂ ತ್ಯಾಜಯೇ ಅವಿದ್ಯಾಂ ತ್ಯಾಜ, ಅವಿದ್ಯೆಯನ್ನು ಬಿಡಿಸ್ಬೇಕು. ಸಾಕ್ಷಿಯಲ್ಲಿ ಭೇದವಿಲ್ಲ, ಇದೆಲ್ಲ ಭೇದರೂಪವಾದದ್ದು ಅಂತ ವಿಭಾಗ ಮಾಡ್ಕೊಂಡಿದೆಯಲ್ಲಪ್ಪ, ಇದು ಅವಿದ್ಯಾ ಕಾರ್ಯ, ಅವಿದ್ಯಾ ಕ್ಷೇತ್ರದಲ್ಲ ಇರ್ತಕ್ಕದ್ದು. ಇದು ನಿಜವಾಗಿಲ್ಲ ಅಂತ ತಿಳಿಸ್ಕೊಡೋದ್ರ ಮೂಲಕ ನೀ ಕೇವಲ ಜ್ಞಪ್ತಿ ಸ್ವರೂಪ, ಜ್ಞಸ್ವರೂಪ ಚೈತನ್ಯ ಸ್ವರೂಪನೇ ಅಂತ ತಿಳಿಸ್ಕೋದ್ರ ಮೂಲಕ ಈ ವಿಭಾಗವನ್ನೂ ಬಿಡಿಸಿ ಅಜ್ಞಾನವನ್ನು ಬಿಡಿಸುತ್ತೆ. ವಚಹಾನ ವಾಕ್ಯವು ಶಾಸ್ತ್ರವಾಕ್ಯ. ಹೌದು, ಕೂಟಸ್ಥ ಬ್ರಹ್ಮನಿಗೆ ಸರಿಯಪ್ಪ. ಕೂಟಸ್ಥ ಬ್ರಹ್ಮ, ವಿಕಾರವಾದ ಜಗತ್ತು ಅಂತ ಈ ರೀತಿ ವಿಭಾಗ. ಇದು ಅವಿದ್ಯಾ ಕಾರ್ಯವೇ, ಅವಿದ್ಯಾ ಕ್ಷೇತ್ರವೇ. ಇದನ್ನ ಜ್ಞಸ್ವರೂಪನಾಗಿದೆಯಾ ನೀನು, ಪ್ಯೂರ್ ಕಾನ್ಶಿಯಸ್ನೆಸ್, ಶುದ್ಧ ಅರಿವಿನ ಸ್ವರೂಪದವನೇ ಅಂತ ತಿಳಿಸ್ಕೊಳ್ಳೋದ್ರ ಮೂಲಕ ಆ ಶುದ್ಧವಾದ ಅರಿವಲ್ಲಿ ಇದು ಅನ್ನೋದು ಇಲ್ಲ, ಭೇದವೂ ಇಲ್ಲ, ಯಾವ ವಿಭಾಗವೂ ಇಲ್ಲ. ಸಾಲಿಡ್ ಅರಿವು, ಬರೀ ಅರಿವು, ಅರಿಯೇ. ಆ ಅರಿವು ಅನ್ನೋದು ಅರಿಸ್ಕೊಂಡ್ರ ಕಡೆಯಿಂದ ಹೇಳಿದ್ವ. ವಾಸ್ತವವಾಗಿ ಅರಿವು ಅನ್ನೋದು ಒಂದು ಗುಣವಲ್ಲ, ಕ್ರಿಯೆಯಲ್ಲ, ವಿಶೇಷವಲ್ಲ, ಒಂದು ಸಾಮಾನ್ಯವಲ್ಲ. ಸಾಮಾನ್ಯ, ವಿಶೇಷ, ಗುಣ, ಕ್ರಿಯೆ ಯಾವುದೂ ಅಲ್ಲ. ಸಿಗಂದ ನಮ್ಮ ಬುದ್ಧಿಗೆ ಹತ್ತೋದೇ ಇಲ್ಲಮ್ಮ. ಯಾಕೊಬ್ಬ ಏನಾಗತ್ತಪ್ಪ, ಶೇಮುಷಿ ಮಾಶಮಷ್ಟೇ ಆಮೇಲೆ ಹೊಡೆ ತಿಂದ ನಮ್ಮ ವಂಶದಕ್ಷೇಮ ಏನೋ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ, ತಿಳಿದ ಪ್ರಶ್ನೆ. ಗುರುಗಳೇ, ಭೇದ ಇಲ್ಲ ಅನ್ನೋದು ಇಲ್ಲ ಅಂತ ಅಲ್ವಾ ಈ ವಾಕ್ಯದ ಅರ್ಥ? ಹೌದು, ಈ ಭೇದ ಇದೆ, ನನ್ನಲ್ಲಿ ಭೇದವಿಲ್ಲ ಅನ್ನೋದು ಕೂಡ ಅವಿದ್ಯಾ ಕಾರ್ಯ. ಅಂದ್ರೆ ಅದು ಕೂಡ ಪರಮಾರ್ಥ ಇಲ್ಲ ಅಂತ. ಇವಾಗ ಇದು ಒಂದು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಇದಂ ಜ್ಞಾನಂ ಭೇದ ಸಂವಿಧಿ ಅನ್ನೋದು, ಇದು ಭೇದ ಇದೆ ಅನ್ನೋದು. ಆಮೇಲೆ ಭೇದ ಸಾಕ್ಷಿಯಲ್ಲಿ ಭೇದದ ಅಭಾವ. ಮತ್ತೆ ಮೂರನೇ ಈ ವಾಕ್ಯ, ಈ ಒಂದು ಪಾದಕ್ಕೆ ಭೇದ ಇದೆ ಇಲ್ಲ ಅನ್ನೋದು ಇಲ್ಲ ಅನ್ನೋದು ಅವಿದ್ಯಾ ಕಾರ್ಯ ಅಂತ. ಇದ್ರಲ್ಲಿ ಭೇದವಿದೆ, ಇಲ್ಲಿ ಭೇದವಿಲ್ಲ ಅನ್ನೋ ವಿಭಾಗವು ಅವಿದ್ಯಾ ಕಾರ್ಯವೇ. ಈ ವಿಭಾಗವು ಅವಿದ್ಯೆಯಿಂದಲೇ ನಡೆಯೋದು, ಅವಿದ್ಯೆ ಇಟ್ಕೊಂಡೇ ಆಗುವುದು. ಇದನ್ನ ಕೇವಲ ಜ್ಞಪ್ತಿ ಸ್ವರೂಪದವನು, ಚೈತನ್ಯ ಸ್ವರೂಪದವನು ತಿಳಿಸೋದ್ರ ಮೂಲಕ ಬಿಡಿಸುತ್ತೆ. ಚೈತನ್ಯವಷ್ಟೇ ಸ್ವರೂಪವೇ ಹೊರತು ಅಲ್ಲಿ ಈ ಭೇದಕ್ಕೆ ಸಾಕ್ಷಿಯಾಗಿರುವವನು ಭೇದ ಬೇರೆ ಉಳ್ಳದ್ದು ಅನ್ನೋ ವಿಭಾಗ ಅಲ್ಲಿಲ್ಲ. ಶುದ್ಧ ಅರಿವಿನ ಸ್ವರೂಪದವನೇ ನೀನು ಅಂತ ತಿಳಿಸಿಕೊಳ್ಳೋದ್ರ ಮೂಲಕ ಈ ಅವಿದ್ಯೆಯನ್ನು ಬಿಡಿಸ್ಬಿಡತ್ತೆ. ಅವಿದ್ಯೆಯನ್ನು ಬಿಡಿಸೋದ್ರ ಮೂಲಕ ಆಗ ಮುಕ್ತನಾಗ್ಬಿಡ್ತಾನೆ. ಬಹಳ ಚೆನ್ನಾಗಿದೆ ಶ್ಲೋಕ ಇದು.
ಜ್ಞಾತ್ಮನ ಜ್ಞಸ್ವರೂಪೇಣ ಆತ್ಮನ ಶ್ವಚಃ ಅನುಶ್ರುತಿ ತ್ಯಾಜಯೇತ್. ಕಿಂ ತ್ಯಾಜಯೇತ್? ಅವಿದ್ಯಾಂ ತ್ಯಾಜಯೇತ್, ಅಜ್ಞಾನಂ ತ್ಯಾಜಯೇತ್. ಅಜ್ಞಾನ ಬಿಡಿಸ್ಬೇಕು. ಇದು ಅವಿದ್ಯಾ ಕಾರ್ಯವಾದ್ದರಿಂದ ಈ ಭೇದವಿಲ್ಲ, ಇದೆಲ್ಲ ಭೇದ ರೂಪ ಆಗಿದೆ ಅನ್ನೋ ಈ ವಿಭಾಗವೂ ಕೂಡ ವಿದ್ಯಾ ಸ್ವರೂಪವೇ, ಅವಿದ್ಯಾ ಕಾರ್ಯವೇ, ವಿದ್ಯಾ ಕ್ಷೇತ್ರ ಇರ್ತಕ್ಕದ್ದು ಅಂತ ತಿಳಿಸ್ಕೊಳ್ಳೋ ಮೂಲಕ ಕೇವಲ ಜ್ಞಪ್ತಿ ಸ್ವರೂಪ ಚೈತನ್ಯ ಮಾತ್ರ ಸ್ವರೂಪದವನು ಅಂತ ತಿಳಿಸ್ಕೊಳ್ಳೋದ್ರ ಮೂಲಕ ಈ ಎರಡನ್ನು ಕಿತ್ತಾಕ್ಬಿಡತ್ತೆ, ಶಾಸ್ತ್ರ ಬಿಡಿಸ್ಬಿಡತ್ತೆ. ಬಿಡುತ್ತಲೇ ಮುಂದಕ್ಕಿನ್ನು ಸರ್ವಮೇವಾನುಜಾನಾತಿ ಸರ್ವಮೇವ ನಿಷೇಧತಿ ವೇದಾತ್ಮಲಾಭೋ ಆಮೇಲೆ ಅನುಜ್ಞಾನ ಸ್ಯಾತ್. ಆಮೇಲೆ ಸಿಲ್ವಾ ಭೇದಾತ್ಮಲಾಭೋ ಅನುಜ್ಞಾಸ ನಿಷೇಧೋ ಅತತ್ವಭಾವತಃ. 4:51 ತತ್ವಜ್ಞಾನವಾದ ಮೇಲೆ ಎಲ್ಲವನ್ನೂ ಒಪ್ಕೊಳ್ತಾ ಇರ್ತಾರೆ, ಎಲ್ಲವನ್ನೂ ಅಲ್ಲಿ ಬರೀತಾ ಇರ್ತಾರೆ. ಯಾರು ಏನ್ ಹೇಳಿದ್ರು ಒಂದಿಷ್ಟು ಹೊಂದ ತಗೊಂಡ್ತಾರೆ, ಇನ್ನೊಂದು ದೃಷ್ಟಿಯಿಂದ ಯಾರು ಏನ್ ಹೇಳಿದ್ರು ತಪ್ಪಾಗತ್ತೆ ಅಂತಾನೆ. ಹಾಗಾದ್ರೆ ಅನುಜ್ಞೆ ಹೇಗೇನೆ ಭೇದಕ್ಕೆ ಆತ್ಮಲಾಭ ಕೊಟ್ರೆ ಎಲ್ಲಕ್ಕೂ ಅನುಮತಿ ಉಂಟು. ಆ ಸ್ವಭಾವ ಆ ತತ್ವಕ್ಕೆ ಇಲ್ಲವಾದ್ರಿಂದ ಎಲ್ಲವನ್ನೂ ನಿಷೇಧ ಮಾಡ್ತಾನೆ. ಭೇದ ಸ್ವಭಾವ ತತ್ವಕ್ಕೆ ಇಲ್ಲವಾದ್ದರಿಂದ ಎಲ್ಲವೂ ನಿಷೇಧ ಮಾಡ್ತಾನೆ. ಟಿಪ್ಪಣಿ ಮುಂಚೆ ಬಿಡಿಸಿ ಕೊಡುವುದು ಅಂತ ಇದೆಯಲ್ಲ, ಬಿಡಿಸಿ ಕೊಡುವುದಿಲ್ಲ, ಬಿಡಿಸಿಕೊಳ್ಳುವುದು. ನಾನು ಬಿಡಿಸಿ ಕೊಡುತ್ತೆ ಶಾಸ್ತ್ರ. ಶಾಸ್ತ್ರ ಬಿಡಿಸ್ಕೊಡುತ್ತೆ. ಆ ಗೆಸ್ವರೂಪದ ತಿರುವಳಿಕೆಯಿಂದ ಈ ಅವಿದ್ಯೆಯನ್ನು ಬಿಡಿಸ್ಕೊಡುತ್ತೆ ನಮ್ಗೆ. ಅವಿದ್ಯೆಯಿಂದ ಬಿಟ್ಕೋಬೇಕಲ್ಲ ನಾವು. ಅವಿದ್ಯೆ ಬಿಡಿಸೋದು ಯಾವ್ದು? ಶಾಸ್ತ್ರ ಬಿಡಿಸ್ಕೊಡುತ್ತೆ ಅಂತ. ಓ ಆಯ್ತು, ಟೈಮು. ನಾಳೆ ಒಳ್ಳೆ ಶ್ಲೋಕ ಇದು, ತುಂಬಾ ಚೆನ್ನಾಗಿ ಮನನ ಮಾಡ್ಬೇಕು. ನಾಳೆ ಶ್ಲೋಕ